हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। मम प्राण प्रिय पाहि माम्। मम प्राण प्रिय पाहि माम्। संजयागलु तव की पुदुमन दक्षिणेश्वर यात्रेगे परमहंसर तीर्थवाणीय पंच अमृतद पात्रेगे संजयागलो तव की पुदुमन दक्षिणेश्वर यात्रेगे गोप्त दप्तर बರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಗುಪ್ತ ದಪ್ತರ ಬರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಪ್ರಶ್ನ ವರ್ಷವ ಕರೆಯುತ್ತೀರ್ಪ ನರೇಂದ್ರ ವಾದವನಾಲಿತೆ ಸಂಜೆಯಾಗಲು ತವ ಕಿ ಖುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಇತ್ತ ಮತ್ತ ಗಿರೀಶ ಘೋಷನ ಚಂದ್ರ ಚಿತ್ತದಿ ಕೈಯುವೆ ಸಂಜೆಯಾಗಲು ತವ ಕಿ ಖುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ ಸಂಜೆಯಾಗಲು ತವ ಕಿ ಖುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಸಂಜೆಯಾಗಲು ತವ ಕಿ ಖುದು ಮನ ದಕ್ಷಿಣೇಶ್ವರ ಯಾತ್ರೆಗೆ
तव कथामृतम् तप्तजीवनम् कविभिरीडितम् कल्मषापहम् श्रवणमङ्गलम् श्रीमदाततम् कृष्णा भुवि गृह्णन्ति ते भूरिदा जना। ನಾಲ್ಕನೇ ಜನವರಿ 1884 ಪುಷ್ಯ ಶುಕ್ಲ ಷಷ್ಠಿ ಶುಕ್ರವಾರ. ಮಾತೃಮಾಶಯ ದಿನಚರಿ ಬರೆಯುವ ಕ್ರಮ ಇಷ್ಟು ವಿವರ ಬರೆದಿರ್ತಾನಲ್ಲಿ. ಪರಮಹಂಸರು ತಮ್ಮ ಕೊಠಡಿಯಲ್ಲಿ ಕುಳಿತಿದ್ದಾರೆ. ಗಂಟೆ ಅಪರಾಹ್ನ 4. ಮಾಸ್ಟರ್ ಇನ್ನು ಪರಮಹಂಸರೊಡನೆಯೇ ವಾಸವಾಗಿದ್ದಾನೆ. ಆತ ಬೇಯುವ ಮರದ ಕೆಳಗೆ ತನ್ನ ಬಹುಭಾಗ ಸಮಯವನ್ನ ಧ್ಯಾನದಲ್ಲಿ ಕಳೆಯುತ್ತಿದ್ದಾನೆ. ಶ್ರೀರಾಮಕೃಷ್ಣರು ಈಗ ಮಾಸ್ಟರಿಗೆ ಹೇಳ್ತಾ ಇದ್ದಾರೆ, ಮತ್ತೆಂದಿಗೂ ವಿಚಾರದಲ್ಲಿ ತೊಡಗಬೇಡ. ಮನೆಗೆ ಅದರಿಂದ ಹಾನಿ ಉಂಟಾಗುತ್ತೆ. ಭಗವಂತನ ಪ್ರಾರ್ಥನೆ ಮಾಡುವಾಗ ಯಾವುದಾದ್ರೂ ಒಂದು ಭಾವವನ್ನು ಆಶ್ರಯಿಸಬೇಕು. ಸಖಿ ಭಾವವನ್ನು, ದಾಸಿ ಭಾವವನ್ನು, ಸಂತಾನ ಭಾವವನ್ನು ಅಥವಾ ವೀರ ಭಾವವನ್ನು ಆಶ್ರಯಿಸಿಕೊಳ್ಬೇಕು. ನಿನ್ನೆ ತಾನೇ ಶ್ರೀರಾಮಕೃಷ್ಣರು ಆ ಮಾಸ್ಟರ್ ಮಹಾಶಯನಿಗೆ ತರ್ಕದಲ್ಲಿ, ವಾದದಲ್ಲಿ, ವಿಚಾರದಲ್ಲಿ ತೊಡಗಬಾರದು. ಸಾಧಕನಾದವನು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕೆಂಬವನು ಈ ಬಗೆಯ ವೃಥಾ ತರ್ಕದಲ್ಲಿ ತೊಡಗಿ ತರ್ಕ ಕರ್ಕಶ ಅಂತ ಬಿರುದನ್ನ ಪಡೆಯಬಾರದು ಅಂತನ್ನೋದನ್ನು ಎಷ್ಟು ಬಗೆಯಾಗಿ ಹೇಳಿದ್ರು. ಅದು ಕೂಡ ಸರ್ವೇ ಬಂದ ತೋಪಿನಿಂದ ಓಡ್ ಬಂದು ಹೇಳಿದಂತಹ ಘಟನೆ ಇವುಗಳನ್ನೆಲ್ಲ ನಾವು ಧ್ಯಾನಿಸಿಕೊಳ್ಬೇಕು. ಈಗ ಮಾಸ್ಟರ್ ಮಾಶಿಯ ಮತ್ತೆ ಬರಿತಾ ಇದ್ದಾನೆ. ಶ್ರೀರಾಮಕೃಷ್ಣರು ಪುನಃ ಅವನು ಹಿಡ್ಕೊಂಡ್ಬಿಟ್ಟಿದ್ದಾರೆ. ಭಾರತದಲ್ಲಿ ತೊಡಗದಂತೆ ಎಚ್ಚರಿಕೆ ಕೊಡೋದಕ್ಕೆ ಆ ಮಾಸ್ಟರ್ನ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಮಾಸ್ಟರ್ ಅಂತಂದ್ರೆ MA ಡಿಗ್ರಿ, ಏನು ಹುಡುಗಾಟ ಅಲ್ಲ, ಓದ್ದವನು, ಹಲವಾರು ಪುಸ್ತಕಗಳನ್ನು ಓದ್ದವನು. ಆದ್ರಿಂದ ಅದು ಯಾಕೆ ಹಾಗೆ, ಅದು ಯಾಕೆ ಹೀಗಾಗಬಾರ್ದು, ಹಾಗಾಗಬಾರ್ದು ಅಂತ ನಮ್ಮ ತರ್ಕ ವಿತರ್ಕ ವಾದ ವಿವಾದ ತಂಡ ವಿತಂಡ ಇಂಥವನ್ನೆಲ್ಲ ಮಾಡ್ತಾ ತನ್ನ ಮನಸ್ಸನ್ನ ಶುಷ್ಕಪಡಿಸಿಕೊಳ್ತಾನೆ. ಈ ಬಗೆಯ ವಾದ ವಿವಾದಗಳಿಂದ ಮನಸ್ಸು ಶುಷ್ಕವಾಗುತ್ತೆ. ಮನಸ್ಸು ಭಗವದ್ಭಕ್ತಿಯಿಂದ ಆರ್ದ್ರವಾಗಬೇಕು. ಅದು ಇಲ್ಲಿ ಶುಷ್ಕವಾಗುತ್ತೆ. ಶುಷ್ಕವಾದ ಮನಸ್ಸಿನಿಂದ ಭಗವಂತನನ್ನು ಹೇಗೆ ಪ್ರೀತಿಸೋದಕ್ಕೆ ಸಾಧ್ಯ? ಅಥವಾ ಅವನ ಮನಸ್ಸನ್ನ ಭಗವಂತನಾದರೂ ಹೇಗೆ ಪ್ರೀತಿಸೋದಕ್ಕೆ ಸಾಧ್ಯ? ಅವನ ಮನಸ್ಸಿನಿಂದ ಅವನ ಮನಸ್ಸಿಗೆ ಈ ಭಗವಂತ ಆಕರ್ಷಿತನಾಗಿ ಬರೋದಕ್ಕೆ ಹೇಗೆ ಸಾಧ್ಯ? ಇದೆಲ್ಲ ಬೇಕಾದಷ್ಟು ವಿಚಾರಗಳಿವೆ. ಅದನ್ನು ಕೂಡ ಆಧ್ಯಾತ್ಮಿಕ ಸಾಧಕನಾಗಬೇಕು ಅಂತನೋನು ವಾಂಗ್ ನಿರೋಧ ಮಾಡಬೇಕು ಅಂತಿದೆ ಒಂದು ಮಾತು. ವಾಂಗ್ ನಿರೋಧ ಅಂದ್ರೆ ನಾಲ್ಗೇನು ಹತೋಟಿಗೆ ಇಟ್ಟಿರ್ಬೇಕು ಅಂತ, ತುಟಿ ಬಿಗಿಯಲ್ಲಿರ್ಬೇಕು ಅಂತ. ಅಂದ್ರೆ ಯಾವ ಮಾತನ್ನ ಆಡ್ಬೇಕೋ ಅದನ್ನು ಆಡದಿರೋದಲ್ಲ. ಯಾವ ಮಾತಿನಿಂದ ಲೋಕಹಿತ ಉಂಟಾಗುತ್ತೋ, ಆತ್ಮಹಿತ ಉಂಟಾಗುತ್ತೋ ಅಂತ ವಿಚಾರಗಳಲ್ಲಿ ಮಾತ್ರ ಮಾತಾಡಬಹುದು ಒಂದಿಷ್ಟು. ಆದರೆ ಬಾಕಿ ಉಳಿದ ಎಲ್ಲ ಅಧಿಕ ಪ್ರಸಂಗತನದ ಮಾತುಗಳನ್ನ ಒಂದೇ ಸತ್ತಿಗೆ ನಿಲ್ಲಿಸಿಬಿಡ್ಬೇಕು. ಇದಕ್ಕೋಸ್ಕರವೇ ಮೌನ ವ್ರತ ಹಾಕಿರೋದು. ಮೌನ ವ್ರತ, ಮೌನ ವ್ರತವನ್ನು ಆಚರಿಸ್ತು ಅಂತಂದ್ರೆ ಮನಸ್ಸು ಶುಷ್ಕ ಆಗೋದಕ್ಕೂ ಅವಕಾಶ ಇರೋದಿಲ್ಲ.
ಜಗಳವಾಗುವುದಕ್ಕೂ ಅವಕಾಶ ಇರೋದಿಲ್ಲ, ರಗಳೆ ಆಗೋದಕ್ಕೂ ಅವಕಾಶ ಇರೋದಿಲ್ಲ, ಗೊಂದಲ ಆಗೋದಕ್ಕೂ ಅವಕಾಶ ಇರೋದಿಲ್ಲ. ಅಷ್ಟೇ ಅಲ್ಲ, ಮನಸ್ಸು ಶಾಂತವಾಗುತ್ತೆ. ಹೆಚ್ಚು ಮಾತನಾಡೋದ್ರಿಂದ ಮನಸ್ಸು ಹುಚ್ಚಾಗುತ್ತೆ. ಯಾರಿಗಾರು ಅವರಿಗೆ ಹುಚ್ಚು ಹಿಡಿತಾ ಇದೆ ಅಂತಂದ್ರೆ ಅದಕ್ಕೆ ಲಕ್ಷಣಗಳಿವೆ. ಮೊದಲನೇದಾಗಿ ಅವನು ನಿದ್ರೆ ಕಡಿಮೆ ಆಗ್ಬಿಡುತ್ತೆ. ಎಷ್ಟು ಪ್ರಯತ್ನ ಮಾಡೋದು ನಿದ್ರೆ ಬರೋದಿಲ್ಲ. ಎರಡನೇದಾಗಿ ಅವನು ಹೆಚ್ಚು ಮಾತಾಡ್ತಾ ಇರ್ತಾನೆ. ಒಂದಕ್ಕೊಂದು ಸಂಬಂಧವೇ ಇಲ್ಲ ಅಂತ ಮಾತುಗಳನ್ನೆಲ್ಲ ಆಡ್ತಾ ಇರ್ತಾನೆ. ಆದ್ರಿಂದ ಹೆಚ್ಚು ಮಾತಾಡುವ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದಿರೋದೇ ಒಳ್ಳೆಯದು. ಇಂತಹ ಎಲ್ಲ ಹಲವಾರು ದೃಷ್ಟಿಯಿಂದ ಇಟ್ಕೊಂಡು ಹೇಳಿದ್ದಾರೆ ಶ್ರೀರಾಮಕೃಷ್ಣರು, ವಾದದಲ್ಲಿ ತೊಡಗಬಾರದು. ಈ ವಾದ ಅದು ಎಲ್ಲಿ ಹೋಗುತ್ತೆ, ಅದಕ್ಕೆ ಆಗಂತಲೇ ಇಲ್ಲ. ಯಾಕಂದ್ರೆ ನಾನೊಂದು ಮಾತಾಡಿದ್ರೆ ಅದಕ್ಕೆ ಪ್ರತಿಯಾಗಿ ಎದುರುಗಡೆ ಇನ್ನೊಂದು ಮಾತು ಇದ್ದೇ ಇರುತ್ತೆ. ಅದಕ್ಕೆ ಉತ್ತರ ಕೊಟ್ರೆ ಅದಕ್ಕೆ ಪ್ರತಿಯಾಗಿ ಮತ್ತೊಂದು ಮಾತು ಬಂದೇ ಬರುತ್ತೆ, ಅಥವಾ ಮತ್ತೆ 10 ಮಾತು ಬಂದ್ಬಿಡುತ್ತೆ. ಒಂದು ಮಾತಿಗೆ 10 ಪ್ರತಿ ಮಾತು ಬಂದ್ಬಿಡುತ್ತೆ. ಆ 10 ಪ್ರತಿ ಮಾತಿಗೂ ನಾವು 10 ಪ್ರತಿ ಉತ್ತರ ಕೊಟ್ಬಿಟ್ರೆ 10 100 ಪ್ರತಿ ಮಾತು ಬಂದ್ಬಿಡುತ್ತೆ. ಆ 100 ಪ್ರತಿ ಮಾತುಗಳಿಗೆ ನಾವು ಮತ್ತೆ 100 ಪ್ರತಿ ಉತ್ತರ ಕೊಡ್ತು ಅಂತಂದ್ರೆ 100 ನೋಡ್ಲಿ ಎಷ್ಟಾಯ್ತು ಲೆಕ್ಕ ನೀವೇ ನಿಧಾನಕ್ಕೆ 10 ಪ್ರತಿ ಉತ್ತರ ಬಂದ್ಬಿಡುತ್ತೆ. ಬೇಕಾ? ಇನ್ನು ಇಷ್ಟೆಲ್ಲ ಮಾತಾಡುವ ಬೆಳಿಗ್ಗೆ ಇನ್ನು ಅವನು ದೇವ್ರ ಧ್ಯಾನ ಮಾಡೋದು ಯಾವಾಗ? ಆ ದೇವರಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ನಡೀಲಿ ನೀನು ವಾದ ಅಂತ ಅವನು ನಡೆದು ಬಿಡ್ತಾನೆ ಅಂತ ಕಡೆ. ಆದ್ರಿಂದ ಶ್ರೀರಾಮಕೃಷ್ಣರು ಮತ್ತೆ ಮತ್ತೆ ತಮ್ಮ ಪ್ರಿಯ ಶಿಷ್ಯನ ಮೇಲೆ ಕರುಣೆಯಿಂದ ಈ ಮುಖ್ಯ ವಿಚಾರವನ್ನ ಮನದಟ್ಟು ಮಾಡ್ತಾ ಇದ್ದಾರೆ. ಮತ್ತೆಂದಿಗೂ ವಿಚಾರದಲ್ಲಿ ತೊಡಗಬೇಡ, ಕೊನೆಗೊಬ್ಬರಿಂದ ಹಾನಿ ಉಂಟಾಗುತ್ತೆ. ಎಂತ ಹಾನಿ ಅಂತಂದ್ರೆ ಗುರುಗಳು ಏನು ಮಾಡೋಕ್ ಸಾಧ್ಯವಿಲ್ಲ. ದೇವರು ಕೂಡ ಕೈ ಬಿಟ್ಟು ವಸ್ತು ಅಂತ ಹೇಳ್ತಾರಲ್ಲ, ದೇವರು ಕೈ ಬಿಟ್ಟವನು ಅಂದ್ಬಿಟ್ಟು ದೇವರು ಕೂಡ ಕೈ ಬಿಡ್ತಾನೆ, ಅಂತ ಹಾನಿ ಉಂಟಾಗುತ್ತೆ. ಮತ್ತೆ ಈಗ ಬೇರೆ ಇನ್ನೊಂದು ವಿಚಾರವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಭಗವಂತನನ್ನ ಪ್ರಾರ್ಥನೆ ಮಾಡಿಕೊಳ್ಳುವಾಗ ಯಾವುದಾದ್ರೂ ಒಂದು ಭಾವವನ್ನು ಆಶ್ರಯಿಸಬೇಕು ಅಂತ. ಇದು ಆಧ್ಯಾತ್ಮಿಕ ಜೀವನದಲ್ಲಿ ಅತ್ಯಂತ ಮುಖ್ಯವಾದಂತಹ ಒಂದು ಅಂಶ. ಎಷ್ಟು ಮುಖ್ಯವಾದ ಅಂಶ ಅಂತಂದ್ರೆ ಈ ಅಂಶವನ್ನ ಕಡೆಗಣಿಸಿದ್ರಿಂದಲೇ ಎಷ್ಟೋ ಜನ ಜಪ ಮಾಡಿ ಪ್ರಾರ್ಥನೆ ಮಾಡಿ ಸಾಧನೆ ಮಾಡಿ ಕೊನೆಗೂ ಏನು ಆಗದೆ ನಿರಾಶರಾಗುತ್ತಾರೆ. ಕಾರಣ ಏನಂತಂದ್ರೆ ಈ ಭಾವವನ್ನು ಆಶ್ರಯಿಸಲಿಲ್ಲ. ಯಾವ ಭಾವ? ಒಂದೋ ಸಖಿ ಭಾವ, ಇಲ್ಲಿದ್ರೆ ದಾಸಿ ಭಾವ, ಇಲ್ಲಿದ್ರೆ ಸಂತಾನ ಭಾವ ಅಥವಾ ವೀರ ಭಾವ, ಯಾವುದಾದ್ರೂ ಒಂದು ಭಾವ. ಭಗವಂತ ನನ್ನ ತಂದೆ ಅಂತ ಭಾವಿಸೋದು ಒಂದು ಭಾವ, ಸಂತಾನ ಭಾವ. ಭಗವಂತ ನನ್ನ ತಾಯಿ ಅಂತ ಭಾವಿಸೋದು ಅದು ಇನ್ನೊಂದು ಭಾವ, ಅದು ಕೂಡ ಸಂತಾನ ಭಾವವೇ. ಭಗವಂತ ನನ್ನ ಸ್ನೇಹಿತ ಅಂತ ಭಾವಿಸೋದು ಇನ್ನೊಂದು. ಭಗವಂತನನ್ನ ಸಖನನ್ನಾಗಿ ಭಾವಿಸೋದು. ಅವ್ರು ನನ್ನ ಸ್ನೇಹಿತ ಅಂತ ಭಾವಿಸ್ಬೋದು, ಇದು ಯಾರಿಗೂ ಗೊತ್ತಿಲ್ಲ. ಕೈ ಮುಗಿಯೋದೇ ಗೊತ್ತು ನಮಗೆ. ಕೈ ಮುಗಿಯೋಣ, ಆದ್ರೆ ಒಂಥರ ಏನೋ ಬಗೆಯ ನೈಚ್ಛಾನುಸಂಧಾನ ಅಂತ ಹೇಳ್ತಾರಲ್ಲ, ಆ ರೀತಿಯಂತೆ ಭಗವಂತನನ್ನ ನಾವು ಸ್ನೇಹಿತನಾಗಿಯೂ ಭಾವಿಸಬಹುದು ಅಂತನ್ನೋದ್ರ ಬಗ್ಗೆ ನಮ್ಗೆ ಸಾಕಷ್ಟು ಮಾಹಿತಿ ಇಲ್ಲ. ಸ್ನೇಹಿತರನ್ನ ಯಾವ ತರ ಕಂಡುಕೊಳ್ಬೇಕು? ಸ್ನೇಹಿತನನ್ನ ಯಾವುದೇ ಬಗೆಯ ಭೇದ ಭಾವ ಇಲ್ಲದೇನೆ ಸ್ವೀಕರಿಸಬೇಕಾಗುತ್ತೆ. ನನ್ನ ಅಂತರಂಗದಲ್ಲಿ ಏನೇನು ಓಡಿರುತ್ತೋ ಅದನ್ನೆಲ್ಲ ಸ್ನೇಹಿತರ ಹತ್ರ ಹೇಳ್ಕೊಳ್ಬಹುದು. ಸ್ನೇಹ ಅಂದ್ರೆ ಅಂಥದ್ದು. ಮಕ್ಕಳು ತಮ್ಮ ತಂದೆ ತಾಯಿ ಹತ್ರ ಕೂಡ ಹೇಳದೇ ಇರ್ತಕ್ಕಂಥ ಎಷ್ಟೋ ವಿಚಾರಗಳನ್ನ ಸ್ನೇಹಿತರ ಹತ್ರ ಹೇಳ್ತಿರ್ತಾರೆ, ಅಥವಾ ಸ್ನೇಹಿತರು ಹೇಳ್ಕೊಂಡಿರ್ತಾರೆ ಪರಸ್ಪರ. ತಮ್ಮ ಹೆಂಡತಿ ಹತ್ರ ಕೂಡ ಎಷ್ಟೋ ವಿಚಾರ ಹೇಳ್ಕೊಂಡಿರಲಿಲ್ಲ, ಸ್ನೇಹಿತರ ಹತ್ರ ಹೇಳ್ಬಿಟ್ಟಿರ್ತಾರೆ. ಆ ಸ್ನೇಹ ಅಂದ್ರೆ ಅಷ್ಟು ಅದ್ಭುತವಾದಂತಹ ಒಂದು ಸಂಬಂಧ. ಭಗವಂತನೊಂದಿಗೆ ಆ ಬಗೆಯ ಸಂಬಂಧವನ್ನು ಇಟ್ಕೊಳ್ಬಹುದು. ಅರ್ಜುನ ಶ್ರೀಕೃಷ್ಣನನ್ನ ಸಖತ್ ಭಾವದಿಂದ ನೋಡ್ಕೊಂಡಿದ್ದ. ಸಂತಾನ ಭಾವ ಶ್ರೀರಾಮಕೃಷ್ಣ ಮುಂದುವರಿಸ್ತಾ ಹೇಳ್ತಾರೆ, ನನ್ನದು ಸಂತಾನ ಭಾವ, ನಾನು ಮಗು, ಜಗನ್ಮಾತೆ ನನ್ನ ತಾಯಿ ಅಂತ ಭಾವ, ಇದು ಸಂತಾನ ಭಾವ. ಈ ಭಾವವನ್ನ
ನೋಡಿದೊಡನೆಯೇ ಮಾಯಾದೇವಿ ದಾರಿ ಬಿಟ್ಟು ನಿಂತುಕೊಳ್ತಾರೆ, ಲಜ್ಜೆ ಪಟ್ಕೊಂಡು ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಬಹಳ ಸ್ವರಸವಾಗಿದೆ ಮಾತು. ಮಾಯೆ ಮಗುವಿನ ಮುಂದೆ ತನ್ನ ಮಾಯೆಯನ್ನು ಹರಡಾಗಲು. ಮಾಯೆ ಅಂತಂದ್ರೆ ಬಗೆ ಬಗೆಯಿಂದ ನಮ್ಮ ಮನಸ್ಸನ್ನ ಬೆಳಗುಗೊಳಿಸುವವಳು ಅಂತ. ಬಗೆ ಬಗೆಯಿಂದ ಬೆಳಗುಗೊಳಿಸುವವಳು, ಮಂಕು ಕವಿಸುವವಳು ಅಂತ. ನಾವು ಮಗುವಾಗಿಬಿಟ್ರೆ ಅವಳು ದಾರಿ ಬಿಟ್ಟು ಹತ್ ಕಡೆಗೆ ಹೋಗಿ ಕೂತಾರಂತೆ. ಆ ಮಾಯಾದೇವಿ ಜಗತ್ ಮಾತೆಯ ಒಂದು ಆವರಣ ಶಕ್ತಿ, ವಿಕ್ಷೇಪ ಶಕ್ತಿ ಅದು ಕೂಡ ಲಜ್ಜೆ ಪಟ್ಕೊಂಡು ಹತ್ ಕಡೆ ಹೋಗುತ್ತೆ ಅಂತ ಅನ್ನೋ ಮಾತು ತುಂಬಾ ಸ್ವಾರಸ್ಯವಾಗಿದೆ. ಸಾಮಾನ್ಯವಾಗಿ ಅರಿಯದ ಮಕ್ಕಳ ಮುಂದೆ ಆ ಒಂದು ನಾಯಿ ಎಲ್ಲರನ್ನು ಕಂಡು ಹೊಗಳುತ್ತೆ. ಆದರೆ ಮಕ್ಕಳನ್ನ ಪುಟ್ಟು ಮಕ್ಕಳನ್ನ ಎದುರು ಹಾಕ್ಬಿಟ್ರೆ ನಾಚ್ಕೊಂಡು ಹತ್ ಕಡೆ ಹೊಟ್ಟೋಗ್ಬಿಡ್ತೀವಿ. ನಾನು ಏನ್ ಮಾಡೋದು, ನನಗೆ ತೊಂದರೆ ಆಗಬಾರ್ದು ಅಂತ ಹತ್ ಕಡೆ ಹೊಟ್ಟೋಗ್ಬಿಡುತ್ತೆ. ಅದೇ ರೀತಿ ಹಸುಗಳು ಕೂಡ, ಅದೇ ರೀತಿ ಬೇರೆ ಪ್ರಾಣಿಗಳು ಕೂಡ ಎಳೇ ಮಕ್ಕಳನ್ನ ಯಾವ ತೊಂದರೆ ಕೊಡೋಕೆ ಹೋಗುದಿಲ್ಲ. ಇನ್ನು ನರಿ ತೋಳಗಳ ಕಥೆ ಬೇರೆ, ಅದರಿಂದ ಹಾಕಿಬಿಡುತ್ತೆ. ಆ ವಿಚಾರ ಪ್ರತ್ಯೇಕ. ಅದು ಕೂಡ ತೋಳ ಕೂಡ ಒಂದು ಸಾಕಿದ ಮಗು, ತೋಳ ಸಾಕಿದ ಮಗು ಅಂತ ಒಂದು ಮಾತಿದೆ. ಒಂದು ಮಗು ಕಳೆದೋಗಿ ಆ ತೋಳ ಅದನ್ನು ಸಾಕೊಂಡು ಅದರ ಮಾಂಸವನ್ನು ಕೊಟ್ಟು ತನ್ನಂದಿ ಅದನ್ನು ಬೆಳೆಸಿಬಿಟ್ಟಿತ್ತು. ಅದು ಕೂಡ ತೋಳ ಮನುಷ್ಯ ಆಗಿಬಿಟ್ಟಿದ್ದು ಕಥೆಯ ವರ್ತಮಾನ ಬದುಕಿಗೆ ಬಂದಿದೆ. ಅಂತೂ ಮಕ್ಕಳ ವಿಷಯದಲ್ಲಿ ಈ ಮಾಯಾದೇವಿ ಏನು ಆಟ ಆಡಲು ಅಂತ ಮಾತನ್ನ ಹೇಳಿದ್ದು ತುಂಬಾ ಗಮನೀಯವಾದಂತಹ ಅಂಶ. ಒಳ್ಳೆ ಲಜ್ಜೆ ಆಗ್ಬಿಡುತ್ತಂತೆ. ಇವನಿಗೇನಪ್ಪ ನಾನು ಮಾತು ಕಲಿಯೋದು ಅಂತ. ಬಳಿಕ ಮುಂದುವರೆಸ್ತಾ ಹೇಳ್ತಾರೆ, ಆ ಹಲವಾರು ಭಾವಗಳಲ್ಲಿ ಈ ವೀರ ಭಾವ ಅಂತ ಹೇಳ್ತಕ್ಕಂಥ ಒಂದು ತಾಂತ್ರಿಕರ ಭಾವ ಅದಲ್ಲ. ತಾಂತ್ರಿಕ ಸಾಧನೆಗೆ ಸಂಬಂಧಪಟ್ಟಂತಹ ಭಾವ ವೀರ ಭಾವ. ಅದು ಗಂಡು ಹೆಣ್ಣುಗಳ ಒಂದು ಜೊತೆಯಾಗಿ ಗಂಡು ಹೆಣ್ಣು ಸೇರಿಕೊಂಡು ಸಾಧನೆ ಮಾಡತಕ್ಕಂಥ ಒಂದು ವಿಶೇಷವಾದ ತಾಂತ್ರಿಕ ಸಾಧನೆಯದು. ಅಲ್ಲಿ ಈ ಪಶುಭಾವ, ವೀರಭಾವ ಮತ್ತು ದೈವೀ ಭಾವ ಅಂತ 3 ಭಾವಗಳು ಬರುತ್ತವೆ. ಅದರಲ್ಲಿ ಪಶುಭಾವ ಅತ್ಯಂತ ನಿಕೃಷ್ಟವಾದ್ದು, ವೀರಭಾವ ಮಧ್ಯಮದ್ದು, ಕೊನೆಯ ದೈವೀ ಭಾವ ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ಸಾತ್ವಿಕವಾದದ್ದು. ಈ ಮಾತನ್ನು ಹೇಳುವಾಗ ಶ್ರೀರಾಮಕೃಷ್ಣ ಹೇಳ್ತಾರೆ, ವೀರಭಾವ ಬಹಳ ಕಠಿಣ. ಶಾಕ್ತರು ಹಾಗೂ ವೈಷ್ಣವ ಸಂಪ್ರದಾಯಕ್ಕೆ ಸೇರಿದಂತಹ ಭಾವಗಳು ಈ ಭಾವವನ್ನು ಆರೋಪಿಸಿಕೊಳ್ತಾರೆ. ಆದರೆ ಇದರಲ್ಲಿ ನೇರವಾಗಿರುವುದು ಬಹಳ ಕಠಿಣ. ನೇರವಾಗಿರುವುದಂದ್ರೆ ರುಜುವಾಗಿರುವುದಿಲ್ಲ. ಅದು ಹೆಣ್ಣು ಗಂಡ ಸಂಪರ್ಕ ಆಗೋಗ್ಬಿಡುತ್ತೆ ಹೇಗೋ. ಯಾಕೆಂತಂದ್ರೆ ಹೆಣ್ಣು ಗಂಡು ಜೊತೆಯಾಗಿ ಇಟ್ಕೊಂಡು ಸಾಧನೆ ಮಾಡ್ತಕ್ಕಂಥದ್ದು. ಜೊತೆಯಾಗಿದ್ದು ಕೂಡ ಮನಸ್ಸನ್ನ ಆ ಒಂದು ದೈಹಿಕ ಭಾವನೆಗೆ ಇಳಿಸದಂತೆ ನೋಡ್ಕೊಳ್ಬೇಕು. ಹತ್ತಿರದಲ್ಲೇ ಇರಬೇಕು, ಮನಸ್ಸು ಮಾತ್ರ ಹೇಗೆ ಅಂದ್ರೆ ಉದಾಹರಣೆಗೆ ಬೆಣ್ಣೆ ಬೆಂಕಿ ಹತ್ತಿರದಲ್ಲೇ ಇರಬೇಕು, ಕರ್ಬಾರ್ದು ಅಂತ ಹೇಳಿದ ಹಾಗೆ ಅದು ಹ್ಯಾಕ್ ಕರದೇ ಇರಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಆದರೆ ಇದರಲ್ಲಿ ನೇರವಾಗಿರೋದು ಬಹಳ ಕಠಿಣ ಅಂತ. ಮತ್ತೆ ಇವೆ ಶಾಂತ ಭಾವ, ದಾಸ್ಯ ಭಾವ, ಸತ್ಯ ಭಾವ, ವಾತ್ಸಲ್ಯ ಭಾವ, ಮಧುರ ಭಾವಗಳು. ಮಧುರ ಭಾವದಲ್ಲಿ ಎಲ್ಲವೂ ಸೇರ್ಕೊಂಡಿವೆ. ಶಾಂತ, ದಾಸ್ಯ, ಸತ್ಯ, ವಾತ್ಸಲ್ಯ. ಈಗ ಮಾಸ್ಟರ್ ಮತ್ತೆ ಹೇಳ್ತಾ ಇದ್ದಾರೆ, ನಿನಗೆ ಇವುಗಳಲ್ಲಿ ಯಾವ್ದು ಹಿಡಿಸುತ್ತೆ? ಆಗ ಮಾಸ್ಟರ್ ಮಾಷಿ ಹೇಳ್ತಾನೆ, ನನಗೆ ಎಲ್ಲವೂ ಹಿಡಿಸುತ್ತೆ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಎಲ್ಲ ಭಾವಗಳು ಸಿದ್ಧನ ಅವಸ್ಥೆಯಲ್ಲಿ ಮಾತ್ರ ಹಿಡಿಸುತ್ತವೆ. ಆ ಅವಸ್ಥೆಯಲ್ಲಿ ಕಾಮಗಂಧ ಲೇಷ ಮಾತ್ರವೂ ಇರದು. ವೈಷ್ಣವ ಶಾಸ್ತ್ರದಲ್ಲಿ ಇದೆ. ಚಂಡೀದಾಸನ ಮತ್ತು ರಾಜಕೀಯ ಅಂದ್ರೆ ಅಗಸ್ತ್ಯ ಕಥೆ. ಅವರ ಪ್ರೀತಿ ಕಾಮಗಂಧ ವಿಹೀನವಾಗಿತ್ತು ಅಂತ ಹೇಳ್ತಾರೆ. ಸಾಮಾನ್ಯ ಸಾಧಕರಿಗೆ ಯಾವುದಾದ್ರೂ ಒಂದು ಭಾವವನ್ನು ಆಶ್ರಯಿಸಿಕೊಂಡು ಮಾಡುವಲ್ಲಿ ಮಾತ್ರವೇ ಸಾಮರ್ಥ್ಯ ಇರುವುದು ಮತ್ತು ಅದಕ್ಕೆ ಮಾತ್ರವೇ ಇಷ್ಟವಾಗುವುದು. ಆದರೆ ಇಲ್ಲಿ ಮಾಸ್ಟರ್ ಭಾಷೆ ಹೇಳ್ತಾ ಇದ್ದಾನೆ, ನನಗೆಲ್ಲ ಭಾವಗಳು ರುಚಿಸುತ್ತವೆ, ಇಷ್ಟ ಆಗುತ್ತವೆ ಅಂತ. ಹಾಗೆಲ್ಲ ಶ್ರೀರಾಮಕೃಷ್ಣ ಏನ್ ಹೇಳ್ತಾರೆ, ಎಲ್ಲ ಭಾವಗಳು ಯಾರಿಗೆ ಹಿಡಿಸುತ್ತವೆ ಅಂದ್ರೆ ಯಾರು ಸಿದ್ಧನಾಗಿದ್ದಾನೋ,
ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾನೋ ಅವನಿಗೆ ಮಾತ್ರವೇ. ಇಲ್ಲಿ ಮಾಸ್ಟರ್ ಭಾಷೆನಿಗೆಲ್ಲ ಹಿಡಿಸುತ್ತಂತೆ, ಅಂದಮೇಲೆ ಅವನಿಗೆಲ್ಲ ಸಾಕ್ಷಾತ್ಕಾರ ಆಗಿರಬೇಕು ಅಂತ ಅರ್ಥವೇನೋ ಅಲ್ಲ. ಆದ್ರೆ ಅವನ ಮನೋಭಾವ ಆ ಥರದ್ದು ಅಂತ. ಅದು ಎಲ್ಲ ಭಾವಗಳು ಸಮಾನವಾಗಿ ಎಲ್ಲರಿಗೂ ಒಪ್ಪಿಗೆ ಆಗೋದು ಯಾವಾಗ ಅಂತಂದ್ರೆ ಅವರಿಗೆ ಸಾಕ್ಷಾತ್ಕಾರ ಆಗಿರಬೇಕು. ಆ ಸಿದ್ಧನ ಅವಸ್ಥೆಯಲ್ಲಿ ಅಂದ್ರೆ ಸಾಕ್ಷಾತ್ಕಾರದ ಅವಸ್ಥೆಯಲ್ಲಿ ಕಾಮಗಂಧ ಲೇಷ ಮಾತ್ರವೂ ಇರದು. ಕಾಮಗಂಧ ಈ ಶಬ್ದ ನೋಡಿ, ಇದೆಲ್ಲ ನಾವು ಕೇಳೇ ಇಲ್ಲ. ಕಾಮ ಅನ್ನೋದು ಬಹಳ ಸ್ಥೂಲವಾಗಿ ವ್ಯಕ್ತವಾಗ್ತಾ ಇರುತ್ತೆ ಜನರಲ್ಲಿ. ಕೆಲವರಂತೂ ಶ್ರೀರಾಮಕೃಷ್ಣ ಭಾಷೆ ಹೇಳೋದಿದ್ರೆ ಕೋಣನಷ್ಟು ಸಂಸ್ಕಾರಗಳಿರುತ್ತವೆ ಅಂತ. ಆ ಕಾಮಭಾವ ಅನ್ನೋದು ಈ ಗುತ್ತಿಗೆವರೆಗೆ ಇರುತ್ತದೆ. ಇಲ್ಲಿ ಏನನ್ನು ಹೇಳಲಾಗಿದೆ, ಆ ಸಿದ್ಧಾವಸ್ಥೆಯಲ್ಲಿ ಕಾಮಗಂಧವೂ ಇರೋದಿಲ್ಲ ಅಂತ. ಅಂದ್ರೆ ಅವನು ಯಾರು ಸಾಧಕ ಸಿದ್ಧನಾಗಿರ್ತಾನಲ್ಲ, ಅವನಿಗೆ ಎಂತಹ ಸ್ಪೃದ್ರೂಪಿಯಾದಂತಹ ಸ್ತ್ರೀ ಎದುರುಗಡೆ ಬಂದರೂ ಕೂಡ ಕಾಮದ ಅಲೆ, ಒಂದು ಪ್ರಾರಂಭದ ಅಲೆ ಕೂಡ ಅವನ ಮನಸ್ಸಲ್ಲಿ ಎದ್ದಿರೋದಿಲ್ಲ ಅಂತ ತಾತ್ಪರ್ಯ. ಅದೇ ಕಾಮಗಂಧ ಅಂತ ಹೇಳಿದ್ರೆ. ಹಾಗಿರುವಾಗ ಆ ಸಿದ್ಧನ ಮನಸ್ಸು ಎಷ್ಟು ಶುದ್ಧ ಅಂತ ಗೊತ್ತಾಗುತ್ತೆ. ಆ ಶುದ್ಧ ಸ್ಥಿತಿಗೆ ನಾವು ಎಷ್ಟು ಮಟ್ಟಿಗೆ ಎಷ್ಟು ಹೋಗ್ಬೇಕಾಗುತ್ತೆ, ಎಷ್ಟು ಒಂದು ಹೋರಾಟ ಇರುತ್ತೆ ಅಂತ ಅದರ ಕಲ್ಪನೆ ಕೂಡ ಆಗುತ್ತೆ ಈ ಮಾತಿನಿಂದ. ಇರಲಿ, ಇದರ ಸುಮ್ಮನೆ ತಿಳ್ಕೊಳ್ಬೇಕಾದಂತ ಅಂಶ. ಒಂದೇ ಸಲಕ್ಕೆ ಯಾರು ಕೂಡ ಇದರ ಪ್ರಯತ್ನಕ್ಕೆ ಹೋಗಬಾರದು ಅಂತ ಕೂಡ ನಾನು ನಿನ್ನೆ ಉಪನ್ಯಾಸದಲ್ಲಿ ಕೂಡ ಹೇಳಿದೆ. ಹಾಗೆಲ್ಲ ಮಾಡೋದು ಹೋದ್ರೆ ಏನಾಗುತ್ತೆ, ಕಟ್ ಹೊಡೆದು ಹೋಗ್ಬಿಟ್ಟು ಆಮೇಲೆ ಅನಾಹುತ ಆಗೋಗ್ಬಿಡುತ್ತೆ. ಅದನ್ನೆಲ್ಲನ ಉದಾತ್ತೀಕರಿಸಿಕೊಳ್ಬೇಕು. ನಿಗ್ರಹ ನಿಗ್ರಹ ಅಂತ ಕೃತಜ್ಞ ಮಾತು ಹೇಳ್ತಾ ಇರ್ತಾರೆ. ನಿಗ್ರಹ ಒಳ್ಳೆಯದಲ್ಲ, ಉದಾತ್ತೀಕರಣ. ಅದನ್ನ ಭಗವಂತನ ಕಡೆ ತಿರುಗಿಸ್ಬೇಕು. 5 ಇಂದ್ರಿಯಗಳ ಚಲನೆಯನ್ನು ಕೂಡ ಭಗವಂತನ ಕಡೆಗೆ ತಿರುಗಿಸ್ತಾ ತಿರುಗಿಸ್ತಾ ಅದನ್ನು ಉದಾತ್ತೀಕರಿಸಬೇಕು. ಸಬ್ಲಿಮೇಷನ್, ನಾಟ್ ಕಂಟ್ರೋಲ್. ಅದು ಕಂಟ್ರೋಲ್ ಮಾಡೋದಲ್ಲ, ಅದನ್ನ ಸಬ್ಲಿಮೇಟ್ ಮಾಡ್ತಕ್ಕಂಥ ಉದಾತ್ತೀಕರಣ. ಅದಕ್ಕೆ ಉನ್ನತವಾದಂತಹ ಗತಿಯನ್ನು ಕೊಡಬೇಕು. ಯಾವುದಕ್ಕೆ? ಕಾಮಕ್ಕೆ. ಈ ಕಾಮ ಅದು ಹರಿದು ಹೋಗುವಂತಹ ಸ್ವಭಾವವುಳ್ಳದ್ದು. ಮನಸ್ಸನ್ನ ತನ್ನ ಕಡೆಗೆ ಹರಿಸಿಕೊಳ್ಳುತ್ತೆ. ಕಾಮವನ್ನು ಅನುಸರಿಸಿ ಮನಸ್ಸನ್ನು ಅನುಸರಿಸಿ ಕಾಮ ಹೀಗೆ ಹರಿದು ಹೋಗ್ತಾ ಇರುವಾಗ ಅದು ಸಾಮಾನ್ಯವಾಗಿ ಅಧೋಗಾಮಿಯಾಗಿ ಹರಿದು ಹೋಗುವಂತಹದ್ದೇ ಒಂದು ಸ್ವಭಾವ. ಅದನ್ನು ಊರ್ಧ್ವಗಾಮಿಯಾಗಿ ಹರಿಸುವಂತಹದ್ದೇ ಸಾಧನೆ. ಹೀಗೆ ಅದಕ್ಕೆ ಊರ್ಧ್ವ ಮುಖವನ್ನು ಕೊಡಬೇಕು. ಆ ಮೂಲಕ ಕಾಮಬಂಧರ ಹಿತವನ್ನಾಗಿ ಮಾಡಬೇಕು ಅಂತ ಸಿದ್ಧರ ಸ್ಥಿತಿ ಆ ರೀತಿ ಇರುತ್ತೆ. ಮತ್ತೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಆ ಸಿದ್ಧರ ಅವಸ್ಥೆಯಲ್ಲಿ ಪ್ರಕೃತಿ ಭಾವ ಇರುತ್ತೆ. ಪ್ರಕೃತಿ ಭಾವ ಸಾಧಕನಿಗೆ ತಾನು ಪುರುಷ ಅನ್ನುವ ಬೋಧೆಯೇ ಇರದು. ಇದು ಇನ್ನೊಂದು ಅದ್ಭುತವಾದಂಥ ವಿಚಾರ. ಅವನು ತನ್ನ ಪ್ರಕೃತಿಯನ್ನು ತಿಳ್ಕೊಳ್ತಾನಂತೆ, ಪುರುಷ ಅಂತ ತಿಳ್ಕೊಳ್ಳೋದಿಲ್ವಂತೆ. ಉದಾಹರಣೆ ಕೊಡ್ತಾರಂತೆ, ಮೀರಾಬಾಯಿ ಹೆಂಗಸಾದ್ರಿಂದ ಸನಾತನ ಗೋಸ್ವಾಮಿ ಆಕೆಗೆ ಭೇಟಿ ಕೊಡೋದಕ್ಕೆ ಒಪ್ಪಲಿಲ್ಲ. ಆಗ ಆಕೆ ಆತನಿಗೆ ಉತ್ತರ ಬರೆದು ಕಳಿಸಿದ್ರು. ಬೃಂದಾವನದಲ್ಲಿ ಶ್ರೀಕೃಷ್ಣನೊಬ್ಬನೇ ಏಕಮಾತ್ರ ಪುರುಷ, ಉಳಿದವರೆಲ್ಲರೂ ಆ ಪುರುಷನ ದಾಸಿಯರು. ಅಂಥದ್ರಲ್ಲಿ ತಾವು ಒಬ್ಬ ಪುರುಷ ಎಂಬ ಅಭಿಮಾನ ಇಟ್ಕೊಂಡಿರೋದು ಸರಿಯಾಗಿದೆಯೇನೋ ಅಂತ. ಪುರುಷ ಸ್ತ್ರೀ, ಪುರುಷ ಪ್ರಗತಿ, ಈ ಭಾವ ನಮ್ಮಲ್ಲಿ ರೂಢಿಯಾಗಿದೆ. ಆದ್ರಿಂದ ಪುರುಷರು ತಮ್ಮನ್ನ ಪುರುಷರು ಅಂತ ಭಾವಿಸ್ತಾರೆ, ಸ್ತ್ರೀಯರು ತಮ್ಮನ್ನ ಸ್ತ್ರೀ ಅಂತ ಭಾವಿಸ್ತಾರೆ. ಸ್ತ್ರೀಯರು ತಮ್ಮನ್ನ ಸ್ತ್ರೀ ಅಂತ ಭಾವಿಸುವಾಗಲೂ ಕೂಡ ಅಲ್ಲಿ ಆ ಮಾನುಷ ಭಾವ ಅಥವಾ ಪುರುಷ ಭಾವ ಇದೆ ಅಂತಲೇ ಅರ್ಥ. ಆದರೆ ಭಗವಂತನಿಗೆ ದಾಸಿಯರು ತಾವು ಅನ್ನುವ ಭಾವ ಬರಬೇಕಾದ್ದು ಬಹಳ ಮುಖ್ಯ. ಇಲ್ಲಿ ಪುರುಷರು ಆ ಭಾವವನ್ನು ಆಶ್ರಯಿಸಬೇಕಾಗುತ್ತೆ, ಸ್ತ್ರೀಯರು ಆ ಭಾವವನ್ನು ಆಶ್ರಯಿಸಬೇಕಾಗುತ್ತೆ. ಪುರುಷ ಅಂದ್ರೆ ಪರಮ ಪುರುಷ ಒಬ್ಬನೇ, ಪರಮಾತ್ಮ ಒಬ್ಬನೇ ಪುರುಷ.
ಬಾಕಿ ಉಳಿದದ್ದೆಲ್ಲವೂ ಕೂಡ ಪ್ರಕೃತಿ ಅವನಿಗೆ ಅಧೀನ. ಸಾಕ್ಷಾತ್ಕಾರವಾದ ಮೇಲೆ ಎಂಥ ಸಿದ್ಧನೆ ಆದರೂ ಕೂಡ ಅವನು ಪುರುಷನಾಗಿ ಉಳಿಯುವುದಿಲ್ಲ. ಅವನು ಪ್ರಕೃತಿ ಭಾವದಲ್ಲಿರ್ತಾನೋ. ಪರಮಾತ್ಮ ಒಬ್ಬನೇ ಪುರುಷನಾಗ್ತಾನೆ. ಮೀರಾಬಾಯಿ ಉದಾಹರಣೆ ಬಹಳ ಸ್ವಾರಸ್ಯವಾಗಿದೆ. ಮೀರಾಬಾಯಿಗೆ ಆ ಸನಾತನ ಗೋಸ್ವಾಮಿಯನ್ನ ದರ್ಶಿಸಬೇಕು ಅಂತ ಇಷ್ಟವಾಗುತ್ತೆ. ಯಾಕಂದ್ರೆ ಆತ ಒಂದು ಸಾಧು ಸನ್ಯಾಸಿ. ಆಮೇಲೆ ಮೀರಾಬಾಯಿ ಕೂಡ ದೊಡ್ಡ ಸಾಧಕಿ, ಆ ಜೊತೆಗಾದ್ರೆ ಸಿದ್ಧರೂ ಆಗಿದ್ದು ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಸಾಧುಗಳಿಗೆ ಇನ್ನೊಬ್ಬ ಸಾಧುವನ್ನ ನೋಡ್ತಕ್ಕಂಥದ್ದು, ನೋಡುವಂತಹ ಒಂದು ಭಾವನೆ ಬರೋದು ಸಹಜ. ವೃಂದಾವನದಲ್ಲೇ ಇರ್ತಕ್ಕಂಥ ಆ ಸಾಧುವನ್ನು ನೋಡಬೇಕು ಅಂತ ಇಷ್ಟಪಟ್ಟಾಗ ಆ ಸನ್ಯಾಸಿಯಾದಂತಹ ಸನಾತನ ಗೋಸ್ವಾಮಿ ಬಹಳ ಸ್ಟ್ರಿಕ್ಟ್. ಅಂದ್ರೇನು, ಹೆಂಗಸರ ಮುಖವನ್ನೇ ನೋಡೋದಿಲ್ಲ ಅಂತ ವ್ರತ ದೊಡ್ಡವನು. ಆದ್ರಿಂದ ಮೀರಾಬಾಯಿಗೆ ಅವಕಾಶ ಕೊಡಲಿಲ್ಲ. ಬಾಕಿ ಉಳಿದ ಸ್ತ್ರೀಯರನ್ನ ನೋಡುವುದಿಲ್ಲ ತಾನು ಅಂತ ಹೇಳಿದ್ರೆ ಆ ಸ್ತ್ರೀಯರು ಪಾಪ ಏನೋ ಇರಬಹುದು, ಜಾತಕ ನಾವು ಅವರ ಹೊರಗಡೆ ಹೋಗೋದು, ಇನ್ನೂ ಹೇಳಿ ಬುದ್ಧಿ ಅಡಿಯಿಲ್ಲ ಅಂತ ಕೆಲವರು ಯೋಚನೆ ಮಾಡಬಹುದು. ಪಾಪ ಅವ್ರು ಸಹಜ ಅವ್ರು ಮಾಡ್ಕೊಳ್ಳಿ ಒಳ್ಳೆಯದೇ ಅಂತ ಸುಮ್ಮನೆ ಇರ್ತೀವಿ. ಆದ್ರೆ ಮೀರಾಬಾಯಿ ಪ್ರತ್ಯುತ್ತರ ಬರೆದು ಕಳಿಸ್ತಾರೆ. ಈ ವೃಂದಾವನದಲ್ಲಿ ಕೃಷ್ಣ ಒಬ್ಬನೇ ಪುರುಷ, ಹಾಗಿರುವಾಗ ಇನ್ನೊಬ್ಬ ಪುರುಷ ಎಲ್ಲಿಂದ ಬಂದ್ರೆ ಇವರು? ಆಗ ಸನಾತನ ಗೋಸ್ವಾಮಿಗೆ ಜ್ಞಾನೋದಯವಾಗುತ್ತೆ. ಅವರು ಮೀರಾಬಾಯಿಗೆ ದರ್ಶನಕ್ಕೆ ಅವಕಾಶ ಕಲ್ಪಿಸಿಕೊಡ್ತಾರೆ ಅಂತ ಕಥೆ ಬರುತ್ತೆ. ಅಂತೂ ಇಲ್ಲಿ ಆ ಮೀರಾಬಾಯಿಯ ಉದಾಹರಣೆಯನ್ನು ಕೊಡೋದ್ರ ಮೂಲಕ ಶ್ರೀರಾಮಕೃಷ್ಣರು ಪ್ರತಿಯೊಬ್ಬ ಸಿದ್ಧನೂ ಕೂಡ ಆ ಸಿದ್ಧಾವಸ್ಥೆಯಲ್ಲಿ ಪ್ರಕೃತಿ ಭಾವದಲ್ಲಿರ್ತಾನೆ ಅಂತ, ಭಗವಂತನಿಗೆ ಅಧೀನನಾಗಿರ್ತಾನೆ ಅಂತ ಮಾಸ್ಟರ್ ಮಾಷಿ ಅನುಭವಿಸ್ತಾನೆ. ಈಗ ಮುಂಚೆ ಮಾಸ್ಟರ್ ಮಾಷಿಯ ಪರಮಹಂಸರ ಹತ್ರ ಕೊಡ್ತಿದ್ದಾನೆ. ಸಮಾಚಾರ ಬಂತು, ಕೇಶವ ಸೇನನ ರೋಗ ಬಲಗೊಂಡಿದೆ ಅಂತ. ಆತನ ಮಾತೆತ್ತಿ ಈಗ ಪರಮಹಂಸರು ಬ್ರಾಹ್ಮ ಸಮಾಜದ ವಿಷಯವಾಗಿ ಮಾತನಾಡ್ತಿದ್ದಾರೆ. ಶ್ರೀರಾಮಕೃಷ್ಣ ಮಾಸ್ಟರ್ ಹೇಳ್ತಿದ್ದಾರೆ, ನೋಡು, ಅವರು ಅಲ್ಲಿ ಕೇವಲ ಉಪನ್ಯಾಸ ಪೂರ್ವದೊಂದಿಗೋ ಅಥವಾ ಧ್ಯಾನವನ್ನು ಮಾಡ್ತಾರೆ. ಅವರು ತಮ್ಮ ಆರಾಧನೆಯನ್ನ ಉಪಾಸನೆ ಅಂತ ಕರೀತಾರೆ ಅಂತ ಕೇಳಿದ್ದೇನೆ. ಬರೀ ಭಾಷಣ ಕೊಡೋದು ಒಂದೇನೋ ಅಥವಾ ಧ್ಯಾನವನ್ನು ಏನಾದ್ರು ಮಾಡ್ತಾರೋ ಅಂತ ಮಾಸ್ಟರ್ ಮಾಷಿ ಕೇಳಿ ತಿಳ್ಕೊಳ್ತಾ ಇದ್ದಾರೆ. ಬಳಿಕ ಶ್ರೀರಾಮಕೃಷ್ಣ ಹೇಳ್ತಾರೆ, ಕೇಶವಚಂದ್ರ ಸೇನ ಹಿಂದೆ ಕ್ರೈಸ್ತ ಧರ್ಮದ ಮತ್ತು ಕ್ರಿಸ್ತರ ದೃಷ್ಟಿಕೋನದ ಸಂಬಂಧವಾಗಿ ಬಹಳ ಚಿಂತಿಸ್ತಾ ಇದ್ದ, ಅಂದ್ರೆ ಚಿಂತನೆ ಮಾಡ್ತಾ ಇದ್ದ. ಆ ಸಮಯದಲ್ಲಿ ಮತ್ತೆ ಅದಕ್ಕೆ ಮುಂಚಿನಿಂದಲೂ ಕೂಡ ದೇವೇಂದ್ರನಾಥ ಠಾಕೂರ್ನ ಸಮಾಜದ ಅನ್ಯಾಯಿ ಆಗಿದ್ದ ಆತ ಅಂತ ಹೇಳಿದಾಗ ಮಾಸ್ಟರ್ ಮಾಷ ಹೇಳ್ತಾನೆ, ಕೇಶವ ಬಾಬು ಮುಂಚಿನಿಂದಲೂ ಇಲ್ಲಿ ಬರ್ತಾ ಇದ್ದಿದ್ರೆ ಆತ ಸಮಾಜ ಸುಧಾರಣೆಯ ಸಂಬಂಧವಾಗಿ ಇಷ್ಟೊಂದು ವ್ಯಸ್ತನಾಗ್ತಿರ್ಲಿಲ್ಲ. ಜಾತಿ ಭೇದ ನಿರ್ಮೂಲನೆ ಮಾಡುವಂತಹದ್ದು, ವಿಧವಾ ವಿವಾಹ, ಅಂತರ್ಜಾತೀಯ ವಿವಾಹ, ಸ್ತ್ರೀ ಶಿಕ್ಷಣ, ಇದೇ ಮೊದಲಾದ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಬಹಳವಾಗಿ ಮಗ್ನನಾಗಿ ಬಿಡ್ತಿರಲಿಲ್ಲ ಅಂತ ಮಾಸ್ಟರ್ ಮಾಷಿ ಹೇಳ್ತಾ ಇದ್ದಾರೆ. ಶ್ರೀರಾಮಕೃಷ್ಣ ಸಮಾಜಕ್ಕೆ ಆ ಮಾಸ್ಟರ್ ಮಾಷಿಯ ಮೊದಲೇ ಬಂದಿರಬೇಕಾಗಿತ್ತು. ಅವನು ಮೊದಲೇ ಅಲ್ಲಿಗೆ ಬ್ರಾಹ್ಮ ಸಮಾಜಕ್ಕೆ ಹೋದ್ರಿಂದ ಈ ಸಮಾಜ ಸುಧಾರಣೆ, ವಿಧವಾ ವಿವಾಹ, ಅಂತರ್ಜಾತಿ ವಿವಾಹ, ಸ್ತ್ರೀ ಶಿಕ್ಷಣ, ಇದೇ ಮೊದಲಾದಂತಹ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಅವನು ತೊಡಗಿಸಿಕೊಂಡ. ನಿಮ್ಮಲ್ಲಿಗೆ ಬಂದಿದ್ರೆ ಅವನು ದೊಡ್ಡ ಭಕ್ತನಾಗ್ತಾ ಇದ್ದ, ದೊಡ್ಡ ಸಿದ್ಧನಾಗ್ತಾ ಇದ್ದ ಅಂತ ಅನ್ನುವ ರೀತಿಯಲ್ಲಿ ಮಾತನಾಡ್ತಾರೆ ಮಾಸ್ಟರ್ ಮಾಷಿ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಕೇಶವ ಈಗ ಕಾಳಿಯನ್ನು ಹೋಗ್ತಾನೆ, ಚಿನ್ಮಯಿ ಕಾಳಿಯನ್ನ, ಆದ್ಯಾಶಕ್ತಿ ಕಾಳಿಯನ್ನ ಹೋಗ್ತಾ ಇದ್ದಾನೆ. ಇದು ಅಲ್ಲದೆ ತಾಯಿ ತಾಯಿ ಅಂತ ಹೇಳ್ತಾ ನಾಮಗುಣ ಕೀರ್ತನೆ ಮಾಡ್ತಾನೆ. ಒಳ್ಳೆಯದು. ಏನು ಈ ಬ್ರಾಹ್ಮ ಸಮಾಜ ಮುಂದೆಯೂ ಒಂದು ಸಮಾಜ ಸುಧಾರಕ ಸಂಘವಾಗಿ ಉಳಿತು ಹೇಗೋ? ಆಗ ಮಾಸ್ಟರ್ ಮಾಷಿ ಹೇಳ್ತಾನೆ, ಈ ದೇಶದ ಮಣ್ಣಿನ ಗುಣವೇ ಬೇರೆ, ಯಾವುದು ಸತ್ಯವಾದದ್ದು ಅದು ಮಾತ್ರ ಉಳಿದುಕೊಳ್ಳುತ್ತೆ ಅಂತ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಹೌದು ನಿಜ, ಸನಾತನ ಧರ್ಮ ಅಂದ್ರೆ ಋಷಿಗಳು ಬೋಧಿಸಿರ್ತಕ್ಕಂತಹ ಧರ್ಮ ಮಾತ್ರ ಉಳಿದುಕೊಳ್ಳುತ್ತೆ. ಆದ್ರೆ ಬ್ರಾಹ್ಮ ಸಮಾಜ ಮತ್ತು ಅದರಂತಹ ಸಂಪ್ರದಾಯಗಳು ಇದೆಯಲ್ಲ, ಅವುಗಳು ಕೂಡ ಅಲ್ಪ ಸ್ವಲ್ಪವಾಗಿ ಬದುಕೊಂಡಿರುತ್ತವೆ. ಎಲ್ಲವೂ ಭಗವದ್ ಇಚ್ಛೆಯಂತೆ ಉದ್ಭವಿಸುತ್ತವೆ, ನಶಿಸಿ ಹೋಗುತ್ತವೆ.
ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಸನಾತನವಾದದ್ದು ಒಂದೇ ಉಳ್ಕೊಳ್ಳುತ್ತೆ ಅಂತ ಶ್ರೀರಾಮಕೃಷ್ಣ ನಿಶ್ಚಿತ ಅಭಿಪ್ರಾಯ. ಈಗ ನ್ಯಾಸ್ಟ್ರಡಾಮಸ್ ಕೂಡ ತನ್ನ ಭವಿಷ್ಯ ವಾಕ್ಯದಲ್ಲಿ ಹೇಳಿಬಿಡ್ತಾನೆ, 1998ರಿಂದ ಮಹಾಪ್ರಳಯ ಪ್ರಾರಂಭ ಆಗುತ್ತೆ. 4 ವರ್ಷ ನಿರಂತರವಾಗಿ ಇಡೀ ಪ್ರಪಂಚದಲ್ಲಿರ್ತಕ್ಕಂತಹ ಜನಸಂಖ್ಯೆಯಲ್ಲಿ 60% ಜನ ವಿಶೇಷವಾಗಿ ಹೋಗ್ತಾರೆ. ಉಳಿದ 40% ಜನರಲ್ಲಿ ಹಿಂದೂಗಳೇ ಅಧಿಕವಾಗಿರುತ್ತಾರೆ. ಇಡೀ ವಿಶ್ವದಲ್ಲೇ ಈ ಸನಾತನ ಧರ್ಮ ಅಂತ ಇರ್ತಕ್ಕಂಥದ್ದು ಹರಡಿಕೊಳ್ಳುತ್ತೆ ಅಂತ. ಇನ್ನು ಕೆಲವೇ ವರ್ಷಗಳಿವೆ, ನಾವೇ ಕಣ್ಣಾರೆ ನೋಡಬಹುದು. ಅಂತೂ ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಸನಾತನ ಧರ್ಮ ಮಾತ್ರ ಉಳಿದುಕೊಳ್ಳೋದು, ಬಾಕಿ ಉಳಿದವುಗಳೆಲ್ಲ ಆಗ ಅದು ಹುಟ್ಟುಕೊಳ್ಳುತ್ತವೆ, ಹೊರಟೋಗ್ಬಿಡುತ್ತವೆ ಅಂತ. ಈಗ ಮಾಸ್ಟರ್ ಭಾಷೆ ಮುಂದುವರಿಸ್ತಾ ಹೇಳ್ತಾ ಇದ್ದಾನೆ. ಅಂದು ಅಪರಾಹ್ನದಲ್ಲಿ ಅನೇಕ ಮಂದಿ ಭಕ್ತರು ಕಲ್ಕತ್ತಾದಿಂದ ಬಂದು ಪರಮಹಂಸರ ಮುಂದೆ ಅನೇಕ ಹಾಡುಗಳನ್ನು ಹಾಡಿದ್ರು. ಒಂದು ಹಾಡಿನಲ್ಲಿ ಈ ಭಾವನೆ ಇತ್ತು, ಹೇ ತಾಯಿ, ನೀನು ಕೆಂಪು ಬಣ್ಣದ ಉರುಳು ಗೋಲನ್ನ ನಮ್ಮ ಬಾಯಲ್ಲಿ ಇಟ್ಟು ನಿನ್ನನ್ನು ಮರೆಯುವಂತೆ ಮಾಡಿಬಿಟ್ಟಿದೆಯೇ. ಯಾವಾಗ ನಾವು ಅದನ್ನು ಬಿಸಾಡಿ ನಿನಗಾಗಿ ಚೆಂಡು ಹಿಡಿದು ಅಳ್ತೇವೆಯೋ ಆಗ ನೀನು ನಮ್ಮ ಹತ್ತಿರಕ್ಕೆ ನಿಶ್ಚಯವಾಗಿ ಓಡಿ ಬರುವೆ ಅಂತ. ಆಗ ಶ್ರೀರಾಮಕೃಷ್ಣ ಮಾಸ್ಟರ್ ಹೇಳ್ತಾರೆ, ಅವರು ಕೆಂಪು ಉರುಳುಗೋಲಿನ ಹಾಡನ್ನ ಎಷ್ಟು ಚೆನ್ನಾಗಿ ಹಾಡಿದ್ರು. ಕೆಂಪು ಉರುಳುಗೋಲಿನ ಹಾಡಂತೆ. ಕೆಂಪು ಉರುಳುಗೋಲಂದ್ರೆ ಆಟ ಸಾಮಾನು. ಮಕ್ಕಳು ಅಳದೇ ಇರಲಿ ಅಂತ ಆಟ ಸಾಮಾನನ್ನು ಒದಗಿಸ್ಕೊಳ್ಳೋದಿಲ್ವೇ ತಾಯಂದ್ರು? ಅದು ಇಂಥ ಆಟ ಸಾಮಗ್ರಿಗಳನ್ನ ಭಗವತಿ ಕೂಡ ನಮ್ಗೆ ಒದಗಿಸಿಕೊಟ್ಬಿಟ್ಟಿರ್ತಾಳೆ. ಅವುಗಳೊಂದಿಗೆ ನಾವು ಆಡ್ತಾ ಇರ್ತೇವೆ. ಕಾಮಕಾಂಚನವೇ ಆ ಕೆಂಪು ಹೊರಡೋದು. ಅವುಗಳೊಂದಿಗೆ ನಾವು ಆಟ ಆಡ್ತೀವಿ, ಎಣಿಸ್ತಾ ಇರ್ತೀವಿ. ದುಡ್ಡನ್ನ ಎಣಿಸಿ 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 ನೀಟಾಗಿ ಜೋಡಿಸಿ ಇಟ್ಟು ಆಮೇಲೆ ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳು ನೋಡ್ತಾ ಆಗ ನೋಡೋದು, ಹೀಗೆ ನೋಡೋದು, ಹೀಗೆ ನೋಡೋದು. ಆಮೇಲೆ ಗಂಡು ಮಕ್ಕಳನ್ನ ಹೆಣ್ಮಕ್ಳು ನೋಡುದು. ಆಮೇಲೆ ಬೇರೆ ಬೇರೆ ಬಣ್ಣದ ಬಟ್ಟೆ ಹಾಕೊಂಡು ಅದನ್ನು ನೋಡೋದು, ಅದು ಒಳಗಡೆ ನಿಂಕಿ ನೋಡೋದು, ಹೊರಗಡೆ ನಿಂಕಿ ನೋಡೋದು. ಹೀಗೆ ಇದೆ ಆಟ ಇದೇ ಆಟ ಅಂತಂದೇನೇನಿದೆ ಆಟ. ಅದನ್ನೇ ಬಗೆಯಾಗಿ ನೋಡೋದು. ಸಿನಿಮಾದಲ್ಲೂ ಕೂಡ ಹಾಗೆ ಎತ್ತಿ ಇಟ್ಕೊಳ್ಳೋದು, ಹೀಗೆ ಎತ್ತಿ ಇಟ್ಕೊಳ್ಳೋದು. ಅದಕ್ಕೆ ಎತ್ತಿ ಇಟ್ಕೊಂಡ್ರು ಕೂಡ ಅದೇ, ಕೊನೆಗೂ ಕೂಡ ಅದನ್ನೇ ನೋಡ್ತಾ ಇರೋದು. ಇಂಥ ಆಟ ಇರೋದು. ಆಮೇಲೆ ತುಂಬಾ ಜನ ಹೋಗ್ತಾರೆ ಅದನ್ನು ನೋಡೋದಕ್ಕೆ. ಯಾತಕ್ಕೆ ಅವ್ರು ನೋಡ್ಕೊಂಡು ಹೋಗ್ತಾರೆ ಅಂತಂದ್ರೆ ಅವ್ರಿಗೆ ಅದು ಆಟ ನೋಡೋದು. ಆಮೇಲೆ ಇವರು ಮಾಡುವವರಿಗಲ್ಲ, ಸಿನಿಮಾನ ರಚನೆ ಮಾಡುವವರಿಗಲ್ಲ, ಅವರಿಗೆ ಹಣ ಬೇಕು, ಹಣ ಎಣಿಸೋದಕ್ಕೆ ಬೇಕು. ಇವರು ಹಣಕ್ಕೋಸ್ಕರ ಮಾಡೋದು, ಅವ್ರ ಹೆಣ್ಣಿಗೋಸ್ಕರ ಹೋಗೋದು. ಈ ರೀತಿ ಆಟ. ಈ ಜಗತ್ತಲ್ಲಿ ಹೆಣ್ಣು ಗಂಡ ಆಟ, ಈಗ ಹಣದ ಆಟ, ಈ ಭೂಮಿಯ ಆಟ, ಅಧಿಕಾರದ ಆಟ, ಹೀಗೆ ಆಟಗಳು. ಇವುಗಳೇ ಆ ಕೆಂಪು ಉರುಳುಗೋಲಿನ ತಮಾಷೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಅವರ ಹಾಡನ್ನ ಎಷ್ಟು ಚೆನ್ನಾಗಿ ಹಾಡಿದ್ರು ಅಂತ. ಆಗ ಮಾಸ್ಟರ್ ಮಾಷೆ ಹೇಳ್ತಾನೆ, ಹೌದು, ಒಮ್ಮೆ ನೀವು ಕೇಶವನಿಗೆ ಕೆಂಪು ಉರುಳುಗೋಲಿನ ವಿಷಯವಾಗಿ ತಿಳಿಸಿದ್ರಿ ಅಂತ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ನಿಜ, ಚಿದಾಕಾಶದ ವಿಷಯವನ್ನ, ಇನ್ನೂ ಏನೇನೋ ಅನೇಕ ವಿಷಯಗಳನ್ನ ತಿಳಿಸಿದೆ ಅವನಿಗೆ. ಆಗ ನಾವು ಎಷ್ಟೊಂದು ಆನಂದದಿಂದ ಇದ್ದು ಹೋಗುತ್ತಾ ನಾವು ಒಟ್ಟಿಗೆ ಹಾಡ್ತಾ ನರ್ತಿಸ್ತಾ ಇದ್ರು ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಏನ್ ಸ್ವಾರಸ್ಯವಾಗಿದೆ ಈ ಮಾತು. ಆಲೋಚನೆ ಮಾಡಿ ನೋಡಿದ್ರೆ ಆ ಕೇಶವಚಂದ್ರ ಶ್ರೀರಾಮ ಯಾರದು? ಆಗಿನ ಕಾಲದ ಮಹಾವಿದ್ವಾಂಸ. ಎಂತಹ ವಿದ್ವಾಂಸ ಅಂತ ಹೇಳಿದ್ರೆ ವಿಕ್ಟೋರಿಯಾ ರಾಣಿ ಅವನನ್ನು ವಿಶೇಷವಾಗಿ ಕರೆಸ್ಕೊಂಡಿದ್ರು. ಆ ರಾಣಿಯ ಅರಮನೆಯಲ್ಲಿ ಅವನು ಅತ್ಯಂತ ಪ್ರಭಾವಿತವಾದಂತಹ ಭಾಷಣ ಮಾಡಿ ಅವಳ ಮೆಚ್ಚುಗೆಯನ್ನು ಪಡೆದವನು ಅವನು. ವಿಕ್ಟೋರಿಯಾ ರಾಣಿಯ ಮೆಚ್ಚುಗೆಯನ್ನು ಪಡೆಯಬೇಕಾದ್ರೆ ಅದು ಕೂಡ ದಾಸ್ಯ ರಾಷ್ಟ್ರದ ಒಬ್ಬ ಪ್ರಜೆ. ಅಂಥ ವ್ಯಕ್ತಿಯನ್ನ ತಮ್ಮ ಜೊತೆ ಸೇರ್ಕೊಂಡು ಕುಣಿಸಿ ಹಾಡ್ಬಿಟ್ಟಿದ್ರು ಶ್ರೀರಾಮಕೃಷ್ಣ. ಹೀಗೆ ಏನ್ ಬೇಕಾದ್ರೂ ಮಾಡಬಹುದು. ಅವನು ಕುಣಿಬೇಕಾದ್ರೆ ತನ್ನ ಆ ಒಂದು ಜೀವಮಾನವನ್ನ ನಾನು
ವಿಕ್ಟೋರಿಯಾ ಮಹಾರಾಣಿಯಿಂದ ಮರ್ಯಾದಿಸಲ್ಪಟ್ಟವನು ನಾನು ಈ ಪೂಜಾರಿ ಜೊತೆ ಸೇರ್ಕೊಂಡು ಅರ್ಚಕರ ಜೊತೆ ಸೇರ್ಕೊಂಡು ಕುಣಿದಾಡೋದ್ರೆ ಏನು ಅಂತ ಸಂಕೋಚ ಪಡ್ಕೋಬೇಕಾ ಬೇಡ? ಇಲ್ಲ, ಉಳಿಸ್ಬಿಟ್ರಂತೆ. ಆಟ ಆಟ ನರ್ತನ ಮಾಡ್ಬಿಟ್ರಂತೆ. ಏನು ಅದ್ಭುತ ಭಾವಿಸ್ಬೇಕು. ಅದನ್ನ ಸುಮ್ಮನೆ ಅದನ್ನ ಅಷ್ಟನ್ನೇ ತಗೊಂಡು ಮನಸ್ಸಲ್ಲಿ ಭಾವಿಸ್ಬೇಕು. ಆಗ ನಾವು ಕೂಡ ಕುಣಿಯುತ್ತಿ ಮಾಡ್ಬಿಡ್ತೀವಿ. ಕನಿಷ್ಠ ಪಕ್ಷ ಎಲ್ಲರೂ ಕುಣಿಯೋದು ಜಾಸ್ತಿ ಆದ್ರೆ ಕೋಣೆ ಹೋದಾದ್ರೂ ಕುಣಿತೇವೆ. ಎಷ್ಟೋ ಸತಿ ನಾನು ಕೂಡ ಕುಣಿಯೋದುಂಟು ಕೋಣೆಯಲ್ಲಿ ಅಥವಾ ಗುಪ್ತವಾದ ಜಾಗದಲ್ಲಿ. ಶ್ರೀರಾಮ್ ಹೇಳಿರಲ್ಲ, ಮಗುವನ್ನ ನಾವು ಸಂಕೀರ್ತನೆ ಮಾಡಿಕೊಂಡು ಚಪ್ಪಾಳೆ ತಗೊಂಡು ಕುಣಿಬೇಕು ಅಂತ. ಹಾಗೆ ನರ್ತನ ಎಲ್ಲ ಅಭ್ಯಾಸ ಮಾಡಿಕೊಂಡು ಕುಣಿದ ಹಾಗೆ ನಿಜಕ್ಕೂ ಬಹಳ ಆನಂದ ಕೊಡ್ತಕ್ಕಂಥ ಅಂಶ. ಅದು ಎಲ್ಲರೂ ಕುಣಿದ್ಬಿಟ್ಟು ಪಾಪ ಒಬ್ಬರೊಬ್ಬರು ಒಂದೊಂದರ ತಿಳ್ಕೊತಾರೆ, ಅದಕ್ಕೋಸ್ಕರ ಬೇಡ. ಕೊನೆಗೆ ಯಾರಾದರೂ ಕಷ್ಟಪಟ್ಟು ಹೆಡ್ ಕ್ವಾರ್ಟರ್ಸ್ ಕಾಲದ ಬಂದ್ಬಿಟ್ಟು ಯಾಕೋ ಮೊನ್ನೆ ತನಕ ಚೆನ್ನಾಗಿದ್ರು ಅಂತ ಆದ್ರಿಂದ ಗುಪ್ತವಾಗಿ ಮಾಡಿದ್ರೆ ಅಷ್ಟು ಒಳ್ಳೆಯದು. ರಗಳೆ ಇಲ್ಲ. ಮಾಸ್ಟರ್ ಮಾಷೆ ತನ್ನ ಡೈರಿಯನ್ನು ಮುಂದುವರಿಸ್ತಾನೆ. 5ನೇ ಜನವರಿ 1884 ಪುಷ್ಯ ಶುಕ್ಲ ಸಪ್ತಮಿ ಶನಿವಾರ. ಪರಮಹಂಸರೊಡನೆ ಮಾಸ್ಟರ್ ಇರೋದಕ್ಕೆ ಆರಂಭಿಸಿ ಇಂದಿಗೆ 23 ದಿನ. ಗಂಟೆ 1 ಮಾಸ್ಟರ್ ಮಾಷಿಗ ಮಧ್ಯಾಹ್ನದ ಊಟ ಮುಗಿಸಿ ನಹಬತ್ ಖಾನಿಯಲ್ಲಿ, ಅಂದ್ರೆ ಶ್ರೀಮಾತೆ ಶಾರದಾದೇವರು ಮಲಗಿರ್ತಕ್ಕಂಥ ನಹಬತ್ ಖಾನಿಯ ಮಾಡಿ ವಿಶ್ರಮಿಸಿಕೊಳ್ತಾ ಇದ್ದಾಗ ಇದ್ದಕ್ಕಿದ್ದ ಹಾಗೆ ಆತನ ಹೆಸರನ್ನ ಹಿಡಿದು ಯಾರೋ 4 ಸಲ ಕೂಗಿದಂತೆ ಕೇಳಿಸಿತು. ಹೊರಗಡೆ ಬಂದು ನೋಡ್ತಾನೆ, ಪರಮಹಂಸರು ತಮ್ಮ ಕೊಠಡಿಯ ಉತ್ತರ ವರಾಂಡದಲ್ಲಿ ನಿಂತು ನನ್ನನ್ನೇ ಕೂಗ್ತಾ ಇದ್ದಾರೆ. ಮಾತುರಲ್ಲಿ ಬಂದು ಪರಮಹಂಸರಿಗೆ ಪ್ರಣಾಮ ಮಾಡಿದ್ದಾರೆ. ಈಗ ಅವರು ದಕ್ಷಿಣ ವರಾಂಡದಲ್ಲಿ ಕುಳಿತು ಮಾಸ್ತರೊಡನೆ ಮಾತುಕತೆ ಆಡ್ತಾ ಇದ್ದಾರೆ. ಅವನು ಮರದಕ್ಕೂ ಬಿಡದೇನೆ ಮಧ್ಯಾಹ್ನದ ನಿದ್ರೆ ಮಾಡೋದಕ್ಕೆ ಅವಕಾಶ ಕೊಡ್ತೇನೆ. ಮಾತಾಡೋದು ಶುರು ಮಾಡಿಬಿಟ್ಟು ಹೇಳ್ತಾರೆ ಶ್ರೀರಾಮಕೃಷ್ಣ, ನಿನ್ನ ಧ್ಯಾನ ಯಾವ ರೀತಿಯಾಗಿ ನಡೀತಾ ಇದೆ? ಪಾಪ ಅವನಿಗೆ ಇದ್ರೆ ಬರ್ತಾ ಇದೆ. ನಿನ್ನ ಧ್ಯಾನ ಯಾವ ರೀತಿಯಾಗಿ ನಡೀತಾ ಇದೆ? ನಾನು ಬಿಲ್ಲೋಪರದ ಕೆಳಗೆ ಧ್ಯಾನ ಮಾಡ್ತಾ ಇದ್ದಾಗ ನನಗೆ ಅನೇಕ ದಿವ್ಯ ದರ್ಶನಗಳು ಬಹಳ ಸ್ಪಷ್ಟವಾಗಿ ಆಗ್ತಾ ಇತ್ತು. ಒಂದು ದಿನ ನೋಡಿದೆ, ನನಗೆ ಅನೇಕ ದಿವ್ಯ ದರ್ಶನಗಳು ಬಹಳ ಸ್ಪಷ್ಟವಾಗಿ ಆಗ್ತಾ ಇತ್ತು. ಎದುರಿಗೆ ಹಣ, ಶಾಲು, ಒಂದು ತಟ್ಟೆ, ಸಂದೇಶ, ಸಿಹಿ ತಿಂಡಿ, 2 ಹೆಂಗಸರು ಇರೋದನ್ನು ಕಂಡೆ. ಮನಸ್ಸಿಗೆ ಹೇಳಿದೆ, ಓ ಮನಸ್ಸೇ, ಇವುಗಳಲ್ಲಿ ಯಾವುದಾದ್ರೂ ಬೇಕೆ? ಸಂದೇಶ ಮರದ ಹಾಗೆ ತೋರಿತು ನನಗೆ. ಸಂದೇಶ ಅಂತಂದ್ರೆ ಬಂಗಾಳಿ ಸಿಹಿ ತಿಂಡಿ, ಹಾಲಿನ ತಯಾರಿಸಿದಂತ ಅದು ಮರದ ಹಾಗೆ ತೋರಿತಂತೆ ಇವರಿಗೆ ಶ್ರೀರಾಮಕೃಷ್ಣ. ಅಂದ್ರೆ ಆಸೆಯಲ್ಲಿ ತಿನ್ನಬಾರದು ಅಂತ ತಾತ್ಪರ್ಯ. ಆಮೇಲೆ ಆ ಹೆಂಗಸರಲ್ಲಿ ಒಬ್ಬಳು ಮೂಗಿಗೆ ಮುಕುಳ ಇಟ್ಕೊಂಡಿದ್ರು. ಅವರ ಒಳಗೆ ಇರುವುದೆಲ್ಲ ನನಗೆ ಚೆನ್ನಾಗಿ ಕಾಣಿಸೋದಕ್ಕೆ ಆರಂಭಿಸಿತು. ಕರುಳು, ಹೊಟ್ಟೆ, ಮಲ, ಮೂತ್ರ, ಮೂಳೆ, ಮಾಂಸ, ರಕ್ತ ಇವೆಲ್ಲ ಇರೋದು ಸ್ಪಷ್ಟವಾಗಿ ಕಾಣಿಸ್ತು. ಮನಸ್ಸಿಗೆ ಇವು ಯಾವೂ ಬೇಕು ಅನಿಸ್ಲೇ ಇಲ್ಲ. ಹಣ, ಶಾಲು, ಸಿಹಿ ತಿಂಡಿ, ಹೆಂಗಸು ಯಾವುದೂ ಬೇಕು ಅನಿಸ್ಲಿಲ್ಲ. ಭಗವಂತನ ಪಾದಪದ್ಮಗಳಲ್ಲಿ ಮನಸ್ಸು ನೆಲೆಸಿ ನಿಂತಿತು ಅಂತ. ಇದನ್ನೆಲ್ಲ ಗೃಹಸ್ಥರಿಗೆ ಜಾಸ್ತಿ ಕೇಳಬಾರ್ದು ಅಂತ ಉಂಟು ಶಾಸ್ತ್ರ. ಪಾಪ ಹೆಂಗಸರ ಇದರಲ್ಲಿ ಮೊಳೆ ಮಾಂಸ ಮಾತ್ರ ಇರೋದೇನೋ. ಗಂಡಸರ ಹೊಟ್ಟೆಯೊಳಗೆಲ್ಲ ಅಮೃತ ತುಂಬಿದ್ಯಾ? ಗಂಡಸರ ಹೊಟ್ಟೆಗೂ ಅದೇ ಇರೋದು. ಆದ್ರೆ ಹೆಂಗಸರು ಯಾರಾದರೂ ಸಾಧನೆ ಮಾಡಿ ಸಿದ್ಧರಾಗಿದ್ದಿದ್ರೆ ಶ್ರೀರಾಮಕೃಷ್ಣರಂತೆ, ಆಗ ಅವ್ರ ಮುಂದೆ ಈ ಸಂದೇಶ, ಆಮೇಲೆ ಸಿಹಿ ತಿಂಡಿ, ಆಮೇಲೆ ಶಾಲು, ಹಣ, ಆಮೇಲೆ ಗಂಡಸು, ಹೆಂಗಸಲ್ಲ ಗಂಡಸು, 2 ಗಂಡಸರು ಇರ್ತಿದ್ರು. ಅಲ್ಲಿ 2 ಹೆಂಗಸರಿದ್ರಲ್ಲ, ಇಲ್ಲಿ 2 ಗಂಡಸರು ಇರ್ತಿದ್ರು. ಆ ಗಂಡಸರು ನೋಡಿದಾಗ ಅವ್ರಿಗೆ ಜೀವ ಜ್ಞಾನವಾಗಿರುತ್ತಲ್ಲ, ಆದ್ರಿಂದ ಅವ್ರ ಹೊಟ್ಟೆ ಒಳಗೆ ಅದೇ ಕರುಳು, ಅದೇ ಬಲ, ಅದೇ ಮೂತ್ರ, ಅದೇ ಎಲ್ಲ ಮಾಂಸ, ರಕ್ತ ಇಂಥವು ಕಾಣಿಸುತ್ತೆ. ಆದ್ರಿಂದ ಇವರು ಹಾಕಿ ತಿಳ್ಕೋಬೇಕು, ಅವರು ಹೀಗೆ ತಿಳ್ಕೋಬೇಕು ಅಂತ ಕ್ರಮ ಇರೋದು. ಅದು ಸತ್ಯ ಈಗ ಹೇಗಿದೆಯೋ ಹಾಗೆ ತಿಳ್ಕೊಂಡಿದ್ದು ಸಾಕು. ಯಾಕಂದ್ರೆ ಈ ಪುಸ್ತಕ ಓದ್ಬಿಟ್ಟಿದ್ದೆ ಅದೇನೇನೋ ತಿಳ್ಕೊಂಡು ಪ್ರತೀತಿ ಪಡ್ಕೊಂಡು ಅವರ
ಜೀವನ ಕ್ರಮದಲ್ಲೇ ವ್ಯತ್ಯಾಸವಾಯಿತು ಅಂತ ಹೇಳಿದ್ರೆ ಬಹಳ ಕಷ್ಟವಾಗುತ್ತೆ ನೋಡಿ. ಆದ್ರೆ ಇಲ್ಲಿ ಶ್ರೀರಾಮಕೃಷ್ಣರು ತಮ್ಮ ಆ ಒಂದು ಸಾಧನಾ ಕಾಲದಲ್ಲಿ ಭಗವತಿ ತೋರಿಸಿಕೊಟ್ಟಂತಹ ದರ್ಶನದ ಬಗ್ಗೆ ಹೇಳ್ತಾ ಇದ್ದಾರೆ. ಸಾಧನೆ ಮುಂದುವರೆದು ನಾವು ಸಿದ್ಧರಾಗಬೇಕಾದ್ರೆ ಈ ವೈರಾಗ್ಯ ಅಂತ ಹೇಳ್ತಕ್ಕಂಥದ್ದು ಜಾಜ್ವಲ್ಯಮಾನವಾಗಿರ್ಬೇಕು. ನಮ್ದೆಲ್ಲ ಎಂಥ ವೈರಾಗ್ಯ ಅಂದ್ರೆ ನೆಸೆನೆಸೆ ಅವಲಕ್ಕಿಯ ವೈರಾಗ್ಯ. ನೆಸೆನೆಸೆ ಅವಲಕ್ಕಿಯ ವೈರಾಗ್ಯ ಅಂದೇನರ್ಥ, ಮೊದಲೇ ಆ ಅವಲಕ್ಕಿ ಚಪ್ಪಟೆಯಾಗಿರುತ್ತೆ, ಸಾಲದಕ್ಕೆ ಅದ್ರ ಮೇಲೆ ಹೊತ್ಕೊಂಡು ನೀರು ಬಿದ್ದಿರುತ್ತೆ, ಅದಷ್ಟು ಮೆತ್ತಗಾಗಿರುತ್ತೆ, ಅದ್ರ ನೆಲದ ಮೇಲೆ ಇರುತ್ತೆ, ಅದ್ರ ಮೇಲೆ ಒಂದು ಬೆಲ್ಲ ಇಟ್ಬಿಟ್ಟು ಸಾಕು, ಮತ್ತು ಅದು ಅದರೊಳಗೆ ಒಂದಾಗಿರುತ್ತದೆ. ಶ್ರೀರಾಮಕೃಷ್ಣ ಕೊಟ್ಟಂತ ಉದಾಹರಣೆ ಇದು. ಆದ್ರೆ ಪುಟ ಚೆಂಡು, ಆ ಪುಟ ಚೆಂಡು ಅಂತಕ್ಕಂಥದ್ದು ನೆಲದ ಮೇಲೆ ಇರುತ್ತೆ, ಅದ್ರ ಮೇಲೆ ಒಂದು ಒದ್ದು ಬಿಡೋಣ, ಏನಾಗುತ್ತೆ, ಅದು ನಮಗಿಂತ ಎತ್ತರಕ್ಕೆ ಹಾಕ್ತದೆ. ಆ ರೀತಿಯ ಜೋರಿರಬೇಕು ಆಧ್ಯಾತ್ಮಿಕ ಜೀವನದಲ್ಲಿ. ಅದಕ್ಕೆ ಬೇಕು ಈ ವೈರಾಗ್ಯದ ಕಾವು ಅಂತ. ಶ್ರೀರಾಮಕೃಷ್ಣರು ಸಾಧನೆ ಮಾಡ್ತಾ ಇರ್ತಕ್ಕಂಥ ಆ ಸಂದರ್ಭದಲ್ಲಿ ಆ ಸಾಕ್ಷಾತ್ಕಾರವಾಗಬೇಕಾದ್ರೆ ಅವರಲ್ಲೂ ಕೂಡ ಆ ವೈರಾಗ್ಯದ ಕಾವು ಜಾಸ್ತಿ ಇರಬೇಕಾಗಿತ್ತಲ್ಲ. ಅದಕ್ಕೆ ಜಗನ್ಮಾತೆ ಇಂಥ ದರ್ಶನಗಳನ್ನೆಲ್ಲ ಮಾಡಿಸಿದ್ರು ಅಂತ ನಾವು ತಿಳ್ಕೊಳ್ಬೇಕಾದ್ರು. ನಮಗೂ ಕೂಡ ಅಂತ ತೀವ್ರತೆ ಬಂದಾಗ ಅಂತದೇ ದರ್ಶನ ಮಾಡಿತ್ತು, ಹಾಗೆ ನೋಡ್ಕೊಳ್ಳೋಣ. ಬಳಿಕ ಶ್ರೀರಾಮಕೃಷ್ಣ ಹೇಳ್ತಾರೆ, ಚಿಕ್ಕ ತಕ್ಕಡಿಗೆ 2 ಮುಳ್ಳುಗಳಿರುತ್ತವೆ, ಮೇಲೊಂದು ಕೆಳಗೊಂದು. ಮನಸ್ಸು ಅನ್ನೋದೇ ಕೆಳಗಿನ ಮುಳ್ಳು, ಮನಸ್ಸು ಮೇಲಿನ ಮುಳ್ಳನ್ನ ಅಂದ್ರೆ ಭಗವಂತನನ್ನ ಬಿಟ್ಟು ಎಲ್ಲಿ ವಿಮುಖವಾಗಿ ಬಿಡ್ತದೋ ಅಂತ ಸತತ ಆತಂಕ ಪಡ್ತಿದ್ದೆ. ಇದು ಅಲ್ಲದೆ ಒಬ್ಬ ತ್ರಿಶೂಲ ಹಿಡಿದುಕೊಂಡು ಸದಾ ನನ್ನ ಹತ್ತಿರನೇ ಕೊಡ್ತಿರ್ತಿದ್ದ. ಆತ ನನ್ನನ್ನು ಹೆದರಿಸ್ತಿದ್ದ. ಕೆಳಗಿನ ಮುಳ್ಳೇನಾದ್ರು ಮೇಲಿನ ಮುಳ್ಳನ್ನು ಬಿಟ್ಟು ಆಲಗಿತ್ತು ಅಂದ್ರೆ ತ್ರಿಶೂಲದಿಂದ ಅಪ್ಪಳಿಸ್ತೇನೆ ಅಂತ ನನಗೆ ಹೆದರಿಸ್ತಿದ್ದಾಗ. ಕೇವಲ ಹೆಂಗಸು ಆ ಬಗ್ಗೆ ದರ್ಶನ ಅಷ್ಟು ಮಾತ್ರ ಅಲ್ಲ, ಇವರ ಮನಸ್ಸು ಭಗವಂತನ ಬಿಟ್ಟು ಅನ್ಯಥಾ ಬೇರೆ ಚಿಂತಿಸಲೇಬಾರದಂತೆ. ಇವರ ಮನಸ್ಸೇ ಕೆಳಗಿನ ಮುಳ್ಳಂತೆ, ಮೇಲಿನ ಮುಳ್ಳು ಅದು ಸ್ಥಿರವಾಗಿರ್ತಕ್ಕಂಥದ್ದು. ಕೆಳಗಿನ ಮುಳ್ಳು ಈ ಕಡೆ ಆ ತಟ್ಟೆಯಲ್ಲಿ ಏನಾದ್ರು ಹಾಕಿದಾಗ ಏರುಪೇರು ಆಗ್ತಕ್ಕಂಥದ್ದಕ್ಕೆ ಆ ಕೆಳಗಿನ ಮುಳ್ಳು. ಆ ಕೆಳಗಿನ ಮುಳ್ಳು ಏರುಪೇರು ಆಗಬಾರ್ದಂತೆ, ಬರೀ ಮೇಲಿನ ಮುಳ್ಳನ್ನೇ ನೋಡ್ತಾ ಇರಬೇಕು ಅಂತಂದ್ರೆ ಭಗವಂತನೇ ನೋಡ್ತಾ ಇರಬೇಕು ಅಂತೆ. ಅದು ಯೋಗ ಅಂತ ಹೇಳಿದೆ. ಆ ಬಗ್ಗೆ ಯೋಗ ಸಾಧ್ಯವಾಗಲೇ ಬೇಕನಿಂದ ಅಂತ ಒಬ್ಬ ಮನುಷ್ಯ ಅವನು ತ್ರಿಶೂಲಧಾರಿ ಪಕ್ಕದಲ್ಲಿ ನಿಂತಿದ್ದು ಹೆದರಿಸ್ತಾ ಇರ್ತಿದ್ದಂತೆ ಅವನು. ಇದೊಂದು ದರ್ಶನ ಅವರಿಗಾದ್ರು. ಬಳಿಕ ಮುಂದುವರಿಸ್ತಾರೆ, ಆದ್ರೆ ಕಾಮಕಾಂಚನ ತ್ಯಾಗವನ್ನು ಮಾಡಲು ಹೊರತು ಭಗವಂತನ ಸಾಕ್ಷಾತ್ಕಾರ ಸಾಧ್ಯವೇ ಇಲ್ಲ. ನಾನು ಇವು 3 ತ್ಯಜಿಸಿಬಿಟ್ಟೆ, ಹೆಣ್ಣು, ಹೊನ್ನು, ಮಣ್ಣು. ಕಾಮಾರಪುರದಲ್ಲಿ ರಘುವೀರನ ಹೆಸರಿನಲ್ಲಿ ಇದ್ದಂತಹ ಭೂಮಿಯನ್ನ ರಿಜಿಸ್ಟರ್ ಮಾಡಿಸೋದಕ್ಕೆ ಒಮ್ಮೆ ಕಚೇರಿಗೆ ಹೋಗಿದ್ದೆ. ನನಗೆ ರುಜು ಹಾಕುವಂತೆ ಹೇಳಿದ್ರು, ಆದ್ರೆ ನಾನು ಮಾಡಲಿಲ್ಲ. ಆ ಭೂಮಿ ನನ್ನದು ಅಂತ ಹೇಳ್ತಕ್ಕಂಥ ಭಾವನೆ ನನಗಿರಲಿಲ್ಲ. ಕೇಶವಸೇನನ ಗುರು, ನಾನು ಕೇಶವಸೇನನ ಗುರು ಅಂತ ಜನ ಬಹಳವಾಗಿ ಆದರ ತೋರಿಸಿದ್ರು. ಬೇಕಾದಷ್ಟು ಮಾವಿನ ಹಣ್ಣನ್ನು ತಂದು ಅರ್ಪಿಸಿದ್ರು. ಆದ್ರೆ ಅದನ್ನು ಮನೆಗೆ ತೆಗೆದುಕೊಂಡು ಹೋಗೋದಿಲ್ಲ. ನಾನು ಸನ್ಯಾಸಿ ಸಂಚಯ ಮಾಡಿಕೊಡು. ತ್ಯಾಗವನ್ನು ಮಾಡದೆ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯುವ ಬಗೆ ಹೇಗೆ? ಒಂದು ವಸ್ತುವಿನ ಮೇಲೆ ಇನ್ನೊಂದು ವಸ್ತು ಇಟ್ಟಿದೆ ಅಂತ ಇಟ್ಕೋ. ಮೇಲಿನ ವಸ್ತುವನ್ನು ತೆಗೆಯದೆ ಕೆಳಗಿನ ವಸ್ತುವನ್ನು ತೆಗೆದುಕೊಳ್ಳುವ ಬಗ್ಗೆ ಹೇಗೆ? ಎಂತ ಉದಾಹರಣೆ ಕೊಡ್ತಾ ಇದ್ದಾರೆ. ಯು ಕೆನಾಟ್ ಸರ್ವ್ ಗಾಡ್ ಅಂಡ್ ಮ್ಯಾನ್ ಅಟ್ ದ ಸೇಮ್ ಟೈಮ್ ಅಂತ ಯೇಸು ಕ್ರಿಸ್ತ. ಅದನ್ನೇ ಸ್ವಾಮಿ ವಿವೇಕಾನಂದರು ಮತ್ತೆ ಹೇಳ್ತಾರೆ, ನಾವು ಹಣವನ್ನು ದೇವರನ್ನು ಏಕಕಾಲದಲ್ಲಿ ಆರಾಧಿಸುವುದಕ್ಕೆ ಸಾಧ್ಯವಿಲ್ಲ ಅಂತ. ಈಗ ಹೇಳಿದ ಕೂಡಲೇ ಗೃಹಸ್ಥರಿಗೆಲ್ಲ ಒಂದು ಸಮಸ್ಯೆ ಬರುತ್ತೆ. ನಮ್ಮ ಹತ್ರ ಎಲ್ಲ ಬೇಕಾದಷ್ಟು ಹಣ, ನಾವು ಇಲ್ಲಿವರೆಗೆ ಹಣವೇ ಸರ್ವಶ್ರೇಷ್ಠ ಅಂತ ದುಡ್ದು ಇಟ್ಕೊಂಡಿದ್ದೇವೆ. ಈಗ ಶ್ರೀರಾಮಕೃಷ್ಣ ಹಣವನ್ನು ಬಿಡಿ ಅಂತ ಕಳಿಸಿದ್ದಾರೆ, ಏನ್ ಮಾಡೋದು ಅಂತ. ಶ್ರೀರಾಮಕೃಷ್ಣ ಬೇರೆ ಸಂದರ್ಭದಲ್ಲಿ ಗೃಹಸ್ಥರಿಗೂ ಹೇಳಿದ ಬುದ್ಧಿ ಮಾತ್ರ ಈ ಸಂದರ್ಭ ನೆನಪಿ ತಂದುಕೊಳ್ಬೇಕಾಗುತ್ತೆ. ಏನದು? ಆ ಹಣಕ್ಕೆ ಅವರು ಅಧಿಕಾರಿಗಳೆಲ್ಲ, ಕೇವಲ ಟ್ರಸ್ಟಿಗಳು ಅಷ್ಟೇನೆ, ವಿಶ್ವಸ್ತರು, ಕೇವಲ ಟ್ರಸ್ಟಿಗಳು ಅಷ್ಟೇನೆ, ಅಧಿಕಾರಿಗಳೆಲ್ಲ. ಓನರ್ಶಿಪ್ ಇಲ್ಲ, ಬರೀ ಟ್ರಸ್ಟಿಶಿಪ್ ಅಷ್ಟೇನೆ. ರಾಮಕೃಷ್ಣಾಶ್ರಮದಲ್ಲಿ ಕಡಿಮೆ ಹಣ ಇಟ್ಕೊಂಡಿದ್ದಾರೆ.
ಗೃಹಸ್ಥರು ಹಣ ಇಟ್ಕೊಳ್ಬಾರದು ಅಂತ ಶ್ರೀರಾಮಕೃಷ್ಣ ಹೇಳಿದ ಮಾತಕ್ಕೆ ನೀವೇನು ಬಿಟ್ಟುಬಿಟ್ರೆ ಆ ಹಣ ಏನೇನು ಬರಬೇಕು? ರಾಮಕೃಷ್ಣ ಅಷ್ಟು ಬರಬೇಕು. ಯಾವಾಗ ಇಟ್ಕೋಬೇಕು? ಇಟ್ಕೊಟ್ಟಿಗೆ ಭಗವಂತನ ಹಣ ಅದು ಇದೆ. ಭಗವಂತನ ಕಾರ್ಯಕ್ಕಾಗಿ ಬೇಕಾದಾಗ ಉಪಯೋಗಿಸ್ಕೊಳ್ತೇನೆ. ನನ್ನ ಮನೆ ಮಂದಿ ಎಲ್ಲ ಭಗವಂತನ ಮಕ್ಕಳು ಅವರ ಸೌಖ್ಯಕ್ಕೋಸ್ಕರ, ಅವರ ಹಿತಕ್ಕೋಸ್ಕರ ಉಪಯೋಗಿಸ್ತೇನೆ ಅಂತಕ್ಕಂಥ ಭಾವನೆಯಿಂದೇನು ಹಾನಿ ಆಗೋದಿಲ್ಲ. ಆ ಭಾವನೆ ನಿಮ್ಮಲ್ಲಿ ದೃಢವಾಗಿತ್ತು ಅಂತ ಹೇಳಿದ್ರೆ ಮಾತ್ರ ನಿಮಗೆ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ, BP ಬರೋದಿಲ್ಲ, ಆಮೇಲೆ ಡಯಾಬಿಟಿಸ್ ಬರೋದಿಲ್ಲ, ಏನು ಬರೋದಿಲ್ಲ. ಆ ಭಾವನೆಯಲ್ಲಿ ನಾಟಕೀಯತೆ ಇತ್ತು ಅಂತ ಹೇಳಿದ್ರೆ, ಕೇವಲ ಆಷಾಢಪತಿತನ ಇದ್ದರೆ ಆಗ ಕಥೆ ಬೇರೆ ಆಗುತ್ತೆ. ಆದ್ರಿಂದ ಶ್ರೀರಾಮಕೃಷ್ಣ ಗೃಹಸ್ಥರಾಗಿ ಆ ರೀತಿ ಇರುವುದಕ್ಕೆ ಹಿಂದೆ ಆದೇಶ ಕೊಟ್ಟಿದ್ದಾರೆ. ಅದು ಇಲ್ಲಿ ಪರಿಪೂರ್ಣ ತ್ಯಾಗಿ ಯಾವ ತರ ಇರಬೇಕು ಅಂತನ್ನೋದ್ರ ಬಗ್ಗೆ ಒಂದು ಅತ್ಯಂತ ಅದ್ಭುತವಾದ ಕಲ್ಪನೆಯನ್ನ ಮುಂದಿಟ್ಟಿದ್ದಾರೆ. ತ್ಯಾಗವನ್ನು ಮಾಡದೆ ಭಗವಂತನ ಸಾಕ್ಷಾತ್ಕಾರ ಪಡೆಯುವ ಬಗೆ ಹೇಗೆ? ಒಂದನ್ನು ತೆಗೆಯದೆ ಮೇಲ್ಗಡೆ ಇದ್ದುದನ್ನು ತೆಗೆಯದೆ ಕೆಳಗಡೆ ಇದ್ದುದನ್ನ ಪಡೆಯುವುದು ಹೇಗೆ ಅಂತ ಒಳ್ಳೆಯ ಉದಾಹರಣೆ ಅದು. ನಾನು ಯಾವಾಗಲೂ ಹೀಗೆ ಯೋಚನೆ ಮಾಡ್ತಾ ಇರ್ತೇನೆ. ಮೂಲಾಧಾರ ಅದರ ದೊಡ್ಡ ತುದಿಯಲ್ಲಿ ಕೆಳಗಡೆ ರಾಮ ಇದ್ದಾನೆ, ಅಲ್ಲೇ ಮೇಲ್ಗಡೆ ಕಾಮ ಇದ್ದಾನೆ. ಕಾಮನನ್ನು ತೆಗೆಯದೆ ರಾಮನ ಮೇಲೆ ಎತ್ತದ ಹೇಗೆ? ಆ ಮೇಲೆ ಬರ್ಬೇಕಂದ್ರೆ ಕಾಮ ಅಡ್ಡ ಬರ್ತಾನೆ. ಕಾಮ ಅಂತಂದ್ರೆ ಬರೀ ಲೈಂಗಿಕತೆ ತಗೋಬಾರದು. ಜಗತ್ತಿನ ಎಲ್ಲ ಬಗೆಯ ಬಯಕೆಗಳು ಕೂಡ ಕಾಮನೆಗಳು. ಮೇಲಿರುವುದನ್ನು ತೆಗೆಯದೆ ಕೆಳಗಿನ ತೆಗೆದುಕೊಳ್ಳುವ ಬಗ್ಗೆ ಹೇಗೆ? ತ್ಯಾಗೇ ನೈಕೆ ಅಮೃತತ್ವ ಮಾನುಷು. ತ್ಯಾಗದಿಂದ ಮಾತ್ರವೇ ಮನುಷ್ಯ ಅಮೃತತ್ವವನ್ನು ಪಡಿತಾನೆ ಅಂತ ಹೇಳ್ತಕ್ಕಂಥ ವಿಧವಾಗಿ ಸರಿಯಾಗಿ ಶ್ರೀರಾಮಕೃಷ್ಣ ಮಾತು ಬಳಿಕ ಹೇಳ್ತಾರೆ. ನಿಷ್ಕಾಮ ಭಾವನೆಯಿಂದ ಭಗವಂತನಿಗೆ ಪ್ರಾರ್ಥನೆ ಮಾಡಬೇಕು. ಆದರೆ ಸಕಾಮ ಭಾವನೆಯಿಂದ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಮನೆಗೆ ಅದು ನಿಷ್ಕಾಮ ಭಾವನೆಯಾಗಿ ಪರಿಣಮಿಸಿ ಬಿಡುತ್ತೆ. ಧ್ರುವ ರಾಜ್ಯಕ್ಕಾಗಿ ತಪಸ್ಸು ಮಾಡಿದ. ಆದ ಕೊನೆಯಲ್ಲಿ ಆತನಿಗೆ ಭಗವಂತನ ದರ್ಶನ ದೊರೆಯಿತು. ಆತ ಹೇಳಿದ, ಗಾಜಿನ ಮಣಿಗಾಗಿ ಹುಡುಕ್ತಾ ಇರುವಾಗ ಚಿನ್ನ ದೊರೆತುತ್ತೆ, ಆದ್ರೆ ಅದನ್ನ ಯಾರು ಬಿಟ್ಟು ಬಿಡ್ತಾರೆ ಅಂತ. ಎಂಥ ಉದಾಹರಣೆ! ಧ್ರುವ ಮೊದಲು ತಪಸ್ಸಿಗಿಳಿದದ್ದು ರಾಜ್ಯವನ್ನು ಪಡಿತೇನೆ ಅಂತ. ರಾಜ್ಯವನ್ನು ಪಡಿಬೇಕಾದ್ರೆ ತನ್ನ ತಂದೆಯನ್ನು ಕೇಳಿದ್ರೆ ಸ್ವಾರಸ್ಯ ಇಲ್ಲ ಅಂತ ಗೊತ್ತಾಯ್ತು. ತಾಯಿಯನ್ನು ಕೇಳ್ತಾನೆ, ತಾಯಿ ಹೇಳ್ತಾರೆ ದೇವರನ್ನು ಕೇಳಿದ್ರೆ ಕೊಡ್ತಾನೆ ಅಂತ. ದೇವರನ್ನು ಕೇಳೋದು ಶುರು ಮಾಡಿದ. ನಾರದರು ಬಂದು ಮಂತ್ರದೀಕ್ಷೆ ಬೇರೆ ಮಾಡಿದ್ರು. ಸಾಧನೆಗೆ ತೊಡಗಿದ. ಸಾಧನೆಯ ಪ್ರಾರಂಭದ ಏನು ಉದ್ದೇಶ ಇತ್ತು? ರಾಜ್ಯವನ್ನು ಪಡಿತೇನೆ ಅಂತ. ಭಗವಂತನ ದರ್ಶನ ಬರುತ್ತಾಗ ಏನ್ ಬಂತು ಅವನಿಗೆ ಭಾವನೆ? ಭಗವಂತನಿಗಿಂತ ಶ್ರೇಷ್ಠವಾದ ಯಾವುದಿದೆ? ಆದ್ರಿಂದ ಅದೇ ಶಾಶ್ವತವಾದದ್ದು ಅಂತ ಹೇಳ್ತಕ್ಕಂಥ ಭಾವನೆ ಬಂತು. ಗಾಜಿನ ಮಣಿಗಾಗಿ ಹುಡುಕ್ತಾ ಇರುವಾಗ ಚಿನ್ನ ದೊರೆತುತ್ತೆ, ಆದ್ರೂ ಅದನ್ನು ಯಾರು ಬಿಡ್ತಾರೆ ಅಂತ ನಮ್ಮ ಮಾತನ್ನು ಹೇಳ್ತಾ ಆ ಧ್ರುವನ ಮಾನಸಿಕ ಸ್ಥಿತಿಯನ್ನು ವಿವರಿಸ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಬಳಿಕ ಹೇಳ್ತಾರೆ, ಸತ್ವಗುಣ ಉಂಟಾದಾಗ ಮಾತ್ರ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳಬಹುದು ಅಂತ. ನೋಡಿ ಹೇಗೆ ಹೆಜ್ಜೆ ಹೆಜ್ಜೆಯಾಗಿ ಹಂತ ಹಂತವಾಗಿ ಎಂತೆಂಥ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದಾರೆ. ತ್ಯಾಗವನ್ನು ಮಾಡದೇ ಇದ್ರೆ ಸಾಕ್ಷಾತ್ಕಾರವು ಹೇಗೆ ಅಂತ. ಕಾಮಕಾಂಚನವನ್ನು ತ್ಯಾಗ ಮಾಡದ ಹೊರತು ಏನೂ ಆಗುವುದಿಲ್ಲ ಅಂತ. ನಿಷ್ಕಾಮ ಭಾವನೆಯಿಂದ ಪ್ರಾರ್ಥನೆ ಮಾಡಬೇಕು ಅಂತ. ಮಕ್ಕಳು ಒಂದು ವೇಳೆ ಸಕಾಮ ಭಾವನೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ರು ಕೂಡ ಕಾಲಕ್ರಮದಲ್ಲಿ ಅದು ನಿಷ್ಕಾಮ ಪ್ರಾರ್ಥನೆಯಾಗಿ ಪರಿವರ್ತನೆಗೊಳ್ಳುತ್ತೆ ಅಂತ ಕೂಡ ಹೇಳಿದರು. ಆಮೇಲೆ ಹೀಗೆ ಹೇಳ್ತಾ ಇದ್ದಾರೆ, ಸತ್ವಗುಣ ಉಂಟಾದಾಗ ಮಾತ್ರ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಬಹುದು ಅಂತ. ಸತ್ವಗುಣ, ಮನುಷ್ಯನಲ್ಲಿ 3 ಗುಣಗಳಿರುತ್ತವೆ: ತಮೋಗುಣ, ರಜೋಗುಣ, ಸತ್ವಗುಣ ಅಂತ. ಮೊದಲು ಸತ್ವಗುಣ ತಿಳಿರ್ತಕ್ಕಂಥದ್ದು ಸೂಜಿ ತುದಿಯಲ್ಲಿ ಒಂದು ತೊಟ್ಟನ್ನ ನೀರನ್ನು ತೆಗೆದು ಎಷ್ಟಿರುತ್ತೋ ಅಷ್ಟೇ ಗಾತ್ರದ ಸತ್ವ ನಮ್ಮಲ್ಲಿರುತ್ತೆ. ರಜಸ್ಸು ಒಂದು 10 ತೊಟ್ಟಿರ್ಬೋದು. ತಮಸ್ಸು ಪರಿಪೂರ್ಣ ರೂಪದಲ್ಲಿರುತ್ತೆ. ಇದೇ ರೀತಿಯಲ್ಲಿ ಹಲವಾರು ಜನಗಳು ಹೋಗುತ್ತವೆ, ಹಲವಾರು ಜನಗಳು. ಈ ತಮೋ ಗುಣದಲ್ಲಿ ಹಲವಾರು ಜನ್ಮಗಳೇ ಹೋಗುತ್ತವೆ. ಆಮೇಲೆ ಆ ಜನ್ಮದಲ್ಲಿ ಆ ತಮೋ ಗುಣದ ಜೀವನವನ್ನು ನಡೆಸಿದ್ದಕ್ಕೆ ಪರಿಣಾಮವಾಗಿ ಬಗೆ ಬಗೆಯ ದುಃಖಗಳನ್ನು ಅನುಭವಿಸ್ತಾ ಇರ್ತಾನೆ ಆ ಜೀವಿ. ಆ ದುಃಖಗಳನ್ನ ವರ್ತ ಗ್ರಾಮ್ಯ ಭಾಷೆಯಲ್ಲಿ ವರ್ತ ಅದನ್ನು ಅನುಭವಿಸ್ತಾ ಬುದ್ಧಿ ಚಿಗುರುತ್ತೆ. ಅವನಿಗೆ ಆಲೋಚನೆ ಮಾಡ್ತಾನೆ, ಏನಿದೆ ಅಂತ.
ಮೆಲ್ಲನೆ ಅವನಲ್ಲಿ ಒಂದು ಬಗೆಯ ಚಿಂತನೆ ಪ್ರಾರಂಭ ಆಗುತ್ತೆ. ಆಗ ಅವನು ಕೆಲಸ ಕಾರ್ಯಗಳನ್ನು ತೊಡುತ್ತಾನೆ. ಹೆಸರು, ಕೀರ್ತಿ, ಧನ, ದೌಲತ್ತು ಇಂಥವು ಇದು ಅತ್ಯಂತ ಶ್ರೇಷ್ಠವಾದಂತಹ ಜೀವನ. ಸ್ವರ್ಗ ಸುಖ ಅದನ್ನು ಅನುಭವಿಸುವಂತಹದ್ದು, ನರಕಕ್ಕೆ ಹೋಗದೆ ಇರುವಂತಹದ್ದು, ಇಂಥವುಗಳೆಲ್ಲ ಅವನ ತಲೆಯೊಳಗೆ ಬರುತ್ತೆ. ಇದೆಲ್ಲ ರಜೋಗುಣದ ವಿವಿಧ ಆವಿರ್ಭಾವಗಳು. ರಜೋಗುಣ ಬಹಳ ವಿಶಾಲವಾದ್ದು, ಬಹಳ ಅದ್ಭುತವಾದ್ದು. ರಾವಣ, ಹಿರಣ್ಯಕಶಿಪು, ಕೌರವ ಇವರೆಲ್ಲ ರಜೋಗುಣಕ್ಕೆ ಅತ್ಯಂತ ಶ್ರೇಷ್ಠವಾದ ಉದಾಹರಣೆ. ತಮೋ ಗುಣಕ್ಕೆ ಕುಂಭಕರ್ಣ, ಸತ್ವ ಗುಣಕ್ಕೆ ವಿಭೀಷಣ. ಇದೇ ಜೀವಿ ಆ ರಜೋಗುಣದಲ್ಲಿ ಹಲವಾರು ಜನ್ಮಗಳನ್ನು ಕರೀತಾನೆ. ಏನ್ ತಿನ್ಬೇಕಾಗುತ್ತೆ. ರಜೋಗುಣ ಯಾವ್ಯಾವ ಕಾರ್ಯವನ್ನು ಅವನಿಂದ ಮಾಡಿಸುತ್ತೋ ಆ ಕಾರ್ಯಗಳಿಗೆ ಬರತಕ್ಕಂತಹ ಪ್ರತಿಕ್ರಿಯೆ ಭಯಂಕರವಾದ ಪಾಠವನ್ನು ಕಲಿಸಿಕೊಡ್ತಾ ಇರುತ್ತೆ. ಪಾಠವನ್ನು ಕಲಿತಾನೆ ಮನುಷ್ಯ, ಕಲಿದೆ ಬಿಡದೇ ಇಲ್ಲ ಪರಮಾತ್ಮ. ಆಮೇಲೆ ತ್ರಾಹಿಮಾಂ ಪಾಹಿಮಾಂ ಅಂತ ಹೇಳ್ತಕ್ಕಂತಹ ಸ್ಥಿತಿಗೆ ಬಂದು ಅವನಲ್ಲಿ ವಿವೇಚನೆ ತನ್ನಷ್ಟಕ್ಕೆ ತಾನೇ ಮೂಡಿ ಬರ್ತಾ ಇರುತ್ತೆ. ಸಜ್ಜನದ ಸಂಘವನ್ನು ಹುಡುಕೊಂಡು ಹೋಗ್ತಾನೆ. ಆ ಸಜ್ಜನ ಸಹವಾಸದಿಂದ ಸಾತ್ವಿಕ ಜೀವನದ ಮರ್ಮವನ್ನ ಮೆಲ್ಲನೆ ಅರಿತಾ ಬರ್ತಾನೆ. ಮೆಲ್ಲನೆ ಆ ಸಾತ್ವಿಕ ಭಾವನೆ ಪ್ರಾರಂಭವಾದಂದಿನಿಂದ ಹಲವಾರು ಜನ್ಮಗಳನ್ನು ಕರೀತಾನೆ. ಒಂದೇ ಜನ್ಮದಲ್ಲಿ ಅವನು ಆ ಸಾತ್ವಿಕ ಗುಣದ ಪರಾಕಾಷ್ಠೆಯನ್ನ ಮುಟ್ತಾನೆ ಅಂತ ನಿರೀಕ್ಷೆ ಇಲ್ಲ. ಇದೆಲ್ಲ ಜನ್ಮಾಂತರಗಳ ಕೆಲಸಗಳು, ಹಲವಾರು ಜನ್ಮಗಳ ಕೆಲಸಗಳು ಅಂತರೋದನ್ನು ನಾವು ನೆನಪಿಟ್ಕೊಳ್ಳದೆ ಹೋದ್ರೆ ಹತಾಶರಾಗಬೇಕಾದೀತು, ನಿರಾಶರಾಗಬೇಕಾದೀತು. ನಿಧಾನಕ್ಕೆ ಆಗುತ್ತೆ, ಹಾಗೆ ಆಗುತ್ತೆ. ಇಂಥ ಸತ್ವಗುಣ ಉಂಟಾದಾಗ ಮಾತ್ರ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳಬಹುದು ಅಂತ ಹೇಳಿದ್ರು. ಬಳಿಕ ಹೇಳ್ತಾರೆ ಶ್ರೀರಾಮಕೃಷ್ಣರು, ಭಗವಂತನ ಸಾಕ್ಷಾತ್ಕಾರ ದೊರೆತಾಗ ಆತನನ್ನ ಪ್ರಾರ್ಥನೆ ಮಾಡ್ತೀಯೇನು? ಹೇ ಭಗವಂತ, ನಾನು ಕೇವಲ ಕೆರೆ, ರಸ್ತೆ, ಸ್ನಾನಘಟ್ಟ, ಔಷಧಾಲಯ, ಆಸ್ಪತ್ರೆಗಳನ್ನ ಕಟ್ಟಿಸಬೇಕು ಅಂತಿದ್ದೇನೆ. ಅವೆಲ್ಲವೂ ಆಗುವಂತೆ ನೀನು ಅನುಗ್ರಹ ಮಾಡಬೇಕು ಅಂತ ಹೀಗೆ ಪ್ರಾರ್ಥನೆ ಮಾಡ್ತೀಯೇನು? ಆತನ ಸಾಕ್ಷಾತ್ಕಾರ ದೊರೆತ ನಂತರ ಆರಿಂದ ಆಸೆಗಳೆಲ್ಲ ಒಂದು ಮೂಲೆಯಲ್ಲಿ ಗೋಧಿ ಬಿದ್ದಿರುತ್ತವೆ. ಹಾಗೆ ಅಂತ ದಯಾ ಕಾರ್ಯಗಳನ್ನ ಅಂದ್ರೆ ದಾನಾದಿ ಕರ್ಮಗಳನ್ನ ಸ್ವಲ್ಪವೂ ಮಾಡಲೇ ಕೊಡುದು ಅಂತೇನೋ? ಎಂದಿಗೂ ಅಲ್ಲ. ಎದುರಿಗೆ ಜನ ದುಃಖ ಕಷ್ಟಗಳಿಂದ ನಡುತ್ತಾ ಇರುವುದನ್ನು ಕಂಡ್ರೆ ಹತ್ತಿರ ಹಣವಿದ್ರೆ ಅವರಿಗೆ ಸಹಾಯ ನೀಡಬೇಕಾದ್ದೆ. ಅಂತಹ ಸಂದರ್ಭಗಳಲ್ಲಿ ಜ್ಞಾನಿ ಜನರಿಗೆ ಹೇಳ್ತಾನೆ, ಕೊಡಿ ಕೊಡಿ, ಈ ದುಃಖ ಪೀಡಿತರಿಗೆ ಏನನ್ನಾದರೂ ಕೊಡಿ ಅಂತ. ಆದರೆ ತನ್ನ ಅಂತರದಲ್ಲಿ ಭಾವಿಸ್ತಾನೆ, ನನ್ನ ಕೈಲಿ ಎಂತಾನೇ ಸಾಧ್ಯ, ಭಗವಂತನೇ ಕರ್ತ, ನಾನು ಅಕರ್ತ ಅಂತ. ಭಗವಂತ ಅವನಿದ್ದಾನೆ ನಿಜ. ಅವನ ಬಗ್ಗೆ ಜ್ಞಾನಿ, ಅವನ ಮನೋಭಾವ ಯಾವ ತರ ಅಂತನ್ನೋದನ್ನೆಲ್ಲ ನಾವಿಲ್ಲಿ ಕಾಣಬಹುದಾಗುತ್ತೆ. ಮಹಾಪುರುಷರು ಜೀವನ ದುಃಖಗಳನ್ನು ನೋಡಿ ಸಹಿಸಲಾರದೆ ಅವರಿಗೆ ಭಗವಂತನನ್ನ ಪಡೆಯುವ ಮಾರ್ಗವನ್ನ ತೋರಿಸಿಕೊಟ್ಬಿಡ್ತಾರೆ. ಶಂಕರಾಚಾರ್ಯರು ಲೋಕ ಶಿಕ್ಷಣಕ್ಕಾಗಿಯೇ ವಿದ್ಯೆಯ ಅಹಮನ್ನ ಇಟ್ಕೊಂಡಿದ್ರು. ಅನ್ನದಾನಕ್ಕಿಂತ ಜ್ಞಾನದಾನ, ಭಕ್ತಿದಾನ ಬಹಳ ಉತ್ತಮವಾದವು. ಅದಕ್ಕಾಗಿಯೇ ಚಂಡಾಲರಾಗಿಯಾಗಿ ಎಲ್ಲರಿಗೂ ಚೈತನ್ಯ ದೇವ ಭಕ್ತಿದಾನವನ್ನ ಮಾಡಿದ್ರು. ದೇಹದ ಸುಖ ದುಃಖವಂತೂ ಇದ್ದೇ ಇರುತ್ತವೆ. ನೀನು ಇಲ್ಲಿ ಬಂದದ್ದು ಮಾವಿನ ಹಣ್ಣು ತಿನ್ನೋದಕ್ಕೆ, ಅದನ್ನು ತಿಂದ್ಕೊಂಡು ಹೊರಟ ಹೋಗ್ತೀರಿ. ಅತ್ಯವಶ್ಯಕವಾಗಿ ಬೇಕಾದ ಯಾವುದಪ್ಪ ಅಂತಂದ್ರೆ ಜ್ಞಾನ, ಭಕ್ತಿ. ಭಗವಂತನೊಬ್ಬನೇ ವಸ್ತು, ಉಳಿದದ್ದೆಲ್ಲ ಅವಸ್ತು. ಆತನೇ ಎಲ್ಲವನ್ನೂ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಮನುಷ್ಯ ಪಾಪಕೃತ್ಯಗಳನ್ನ ಮಾಡಬಹುದಲ್ಲ ಅಂತಂದ್ರೆ ಅದು ಸರಿಯಲ್ಲ.
ಯಾರಿಗೆ ನಿಜವಾಗಿ ಬೋಧೆ ಆಗಿದೆಯೋ ಭಗವಂತನೊಬ್ಬನೇ ಕರ್ತ, ತಾನು ಅಕರ್ತ ಅಂತ ಆತ ಎಂದಿಗೂ ತಪ್ಪು ಹೆಜ್ಜೆ ಇಡೋದಿಲ್ಲ. ಯಾವುದನ್ನ ಇಂಗ್ಲಿಷ್ ಮಂದ್ರು ಸ್ವಾಧೀನ ಇಚ್ಛೆ, ಫ್ರೀ ವಿಲ್ ಅಂತ ಕರೀತಾರೋ ಅದನ್ನು ಮನಸ್ಸಿನಲ್ಲಿ ಭಗವಂತನೇ ನಾಟಿದ್ದಾನೆ. ಯಾರು ಭಗವಂತನ ಸಾಕ್ಷಾತ್ಕಾರವನ್ನ ಮಾಡಿಕೊಂಡಿಲ್ವೋ ಅಂಥವರ ಮನಸ್ಸಿನಲ್ಲಿ ಭಗವಂತ ಈ ಸ್ವಾಧೀನ ಇಚ್ಛೆ ಅನ್ನೋದನ್ನು ನಾಟದೆ ಇದ್ದಿದ್ರೆ ಅವರಲ್ಲಿ ಪಾಪ ಪ್ರವೃತ್ತಿ ಇನ್ನೂ ವೃದ್ಧಿಯಾಗಿ ಬಿಡುತ್ತಿತ್ತು. ತಮ್ಮ ಪಾಪ ಪ್ರವೃತ್ತಿಗೆ ತಾವೇ ಹೊಣೆ ಅನ್ನೋದನ್ನ ಆತ ಜನರ ಮನಸ್ಸಿನಲ್ಲಿ ನಾಟದೆ ಇದ್ದಿದ್ರೆ ಪಾಪ ಪ್ರವೃತ್ತಿ ಇನ್ನೂ ಹೆಚ್ಚಾಗಿ ವೃದ್ಧಿಯಾಗಿ ಬಿಡುತ್ತಿತ್ತು. ಯಾರಿಗೆ ಭಗವಂತನ ಸಾಕ್ಷಾತ್ಕಾರ ಆಗಿದೆಯೋ ಅವರಿಗೆ ಮಾತ್ರ ಗೊತ್ತಿದೆ ಸ್ವಾಧೀನ ಇಚ್ಛೆ ಅಂತ ಅನ್ನೋದೊಂದು ಇರುವ ಹಾಗೇನೋ ಕಾಣುತ್ತೆ. ಆದರೆ ವಾಸ್ತವಿಕವಾಗಿ ಭಗವಂತ ಯಂತ್ರ ಚಾಲಕ, ಮನುಷ್ಯ ಯಂತ್ರ. ಆತ ಭಗವಂತ ಗಾಡಿ ಬಡಿಯುವವ, ಮನುಷ್ಯ ಗಾಡಿ ಅಂತ ಶ್ರೀರಾಮಕೃಷ್ಣ ಹೇಳಿದಂತ ಇಷ್ಟು ಮಾತನ್ನ ಮಾಸ್ಟರ್ ಮಾಷಿಯ ಬರೆದುಬಿಟ್ಟಿದ್ದಾರೆ. ಇದು ಬಹಳ ದೊಡ್ಡ ವಿಷಯ. ಎಷ್ಟು ದೊಡ್ಡ ವಿಷಯ ಅಂತಂದ್ರೆ ಇದೊಂದು ಸಿದ್ಧಾಂತ. ಇದರ ಬಗ್ಗೆ ಒಂದು ಪುಸ್ತಕಗಳೇ ಇದೆ. ಅದನ್ನೆಲ್ಲ ನಾವು ಹೇಳ್ತು ಅಂದ್ರೆ ತರಗತಿಗೆ ಹೋಗ್ಬಿಡುತ್ತೆ. ಅದ ಹೇಳೋರಿಗೆ ತರಗತಿರುತ್ತೆ, ಅದು ಕೇಳೋರಿಗೆ ತರಗತಿರುತ್ತೆ. ಅಷ್ಟು ಕಠಿಣವಾದ ವಿಷಯ ಇದೆ. ಫ್ರೀ ವಿಲ್, ಸ್ವಾಧೀನ ಇಚ್ಛೆ, ಸ್ವ ಇಚ್ಛೆ, ಪುರುಷ ಪ್ರಯತ್ನ, ದೈವಿ ಕೃಪೆ. ಇದರ ಬಗ್ಗೆ ಒಂದು ಗಲಿಬಿಲಿ ಗೊಂದಲ ಇದೆ, ಅಷ್ಟಿಷ್ಟಲ್ಲ. ಯಾವುದು ಪುರುಷ ಪ್ರಯತ್ನ, ಯಾವುದು ಭಗವತ್ ಕೃಪೆ, ಎಲ್ಲಿಯವರೆಗೆ ಪುರುಷ ಪ್ರಯತ್ನ, ಎಲ್ಲಿಂದ ಭಗವತ್ ಕೃಪೆ, ಇದನ್ನ ನಾವು ಏಕಾಏಕಿ ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಇದನ್ನ ಬಹಳಷ್ಟು ವಿವರಿಸಬೇಕಾಗುತ್ತೆ. ಹ್ಯಾಕ್ ವಿವರಿಸಬೇಕಾಗುತ್ತೆ ಅಂತಂದ್ರೆ ಈ ಅಲ್ಲಿಂದ ಪ್ರಾರಂಭ ಮಾಡಬೇಕಾಗುತ್ತೆ. ಅಂದ್ರೆ ಪ್ರಾಥಮಿಕ ಪಾಠಗಳಿಂದ ಪ್ರಾರಂಭಿಸಬೇಕಾಗುತ್ತೆ. ಒಂದು ಶರೀರ, ಒಂದು ಮನಸ್ಸು, 5 ಇಂದ್ರಿಯಗಳು, ಕರ್ಮಗಳು, ಸಂಸ್ಕಾರಗಳು. ಆ ಸಂಸ್ಕಾರಗಳು ಮನಸ್ಸಿನ ಮೇಲೆ ಬೀರುವಂತಹ ಪ್ರಭಾವ, ಆ ಸಂಸ್ಕಾರಗಳಿಂದ ಪ್ರಭಾವಿತವಾದಂತಹ ಮನಸ್ಸು ಮಾಡಿದಂತಹ ಕರ್ಮಗಳ ರಾಶಿ, ಆ ಕರ್ಮಗಳು ಮತ್ತೆ ಈ ಮನಸ್ಸಿನ ಮೇಲೆ ಪ್ರಭಾವ ಬೀರಿದಂತಹ ವಿಚಿತ್ರಗಳು. ಹೀಗೆ ಇದೊಂದು ವಿಚಿತ್ರವಾದಂತಹ ಸುಂಟರ ಇದೊಂದು ಸುಳಿಗ, ಇದು ಸುಳಿ, ಇದೊಂದು ದೊಡ್ಡ ಸುಳಿ, ಇದೊಂದು ವಿಷವತ್ತುಲ. ಇವುಗಳನ್ನೆಲ್ಲ ನಾವು ಭೇದಿಸಿ ನೋಡಬೇಕಾಗತ್ತೆ. ಈ ಒಂದು ಫ್ರೀ ವಿಲ್ ಅಂತ ಏನು ಶಬ್ದ ಉಪಯೋಗಿಸಿದ್ರು, ಈ ಒಂದು ಸ್ವಾಧೀನ ಇಚ್ಛೆ ಅಂತಕ್ಕಂಥ ಶಬ್ದವನ್ನು ಏನು ಉಪಯೋಗಿಸಿದ್ರು, ಅದನ್ನು ತಗೊಂಡು ಎಲ್ಲರಿಗೂ ಮನದಟ್ಟಾಗುವಂತೆ ವಿವರಿಸಬೇಕಾದ್ರೆ ಅಷ್ಟು ವಿವರಿಸಬೇಕಾಗುತ್ತೆ. ಭಗವಂತನೇ ಈ ಒಂದು ಸ್ವಾಧೀನ ಇಚ್ಛೆಯನ್ನು ಇಟ್ಟಿದ್ದಾನೆ ಅಂತ ಶ್ರೀರಾಮಕೃಷ್ಣ ಹೇಳಿದರು. ನಮ್ಮ ಪಾಪ ಕೃತ್ಯಗಳಿಗೆ ನಾವೇ ಹೊಣೆ ಎಂದಿರ್ತಕ್ಕಂಥ ಭಾವನೆಯನ್ನ ದೃಢಪಡಿಸುವುದಕ್ಕೋಸ್ಕರ ಆ ಒಂದು ಸ್ವಾಧೀನ ಇಚ್ಛೆಯನ್ನು ಇಟ್ಟಿದ್ದಾನೆ ಭಗವಂತ ಅಂತ ನಾವು ಮಾತ್ರ ಹೇಳಿದ್ರು. ಎಲ್ಲಿ ಹೋದ್ರೆ ತಾನು ಮಾಡಿದಂತಹ ಕೃತ್ಯ ಪಾಪಕೃತ್ಯ ಅಂತ ಅವನವನಿಗೆ ಅನ್ಸೋದೇ ಇಲ್ಲ. ಎಷ್ಟೋ ಜನರಿಗೆ ಯಾರ ಮನಸ್ಸು ಸಾಕ್ಷಿ ತಿಳ್ತಕ್ಕಂಥ ಸತ್ಯ ಹೋಗಿದೆಯೋ ಅವರು ಎಷ್ಟೇ ಅಕೃತ್ಯಗಳಲ್ಲಿ ತೊಡಗಿದ್ರು ಕೂಡ ತಾವು ಅಕೃತ್ಯದಲ್ಲಿ ಮಗ್ನನಾಗಿದ್ದೇವೆ ಅಂತಕ್ಕಂಥ ಪರಿಜ್ಞಾನವೇ ಅವರಿಗಿರೋದಿಲ್ಲ. ಸರ್ಕಾರದ ಹಣವನ್ನು ಅಪಹರಿಸಬಾರದು, ವೈಯಕ್ತಿಕ ಸುಖಕ್ಕಾಗಿ ಇರ್ತಕ್ಕಂಥ ಮಾತು ಅದೆಷ್ಟು ಧರ್ಮ ಸೂಕ್ಷ್ಮದಿಂದ ಕೂಡಿದ್ದು. ಆದರೆ ಯಾವನ ಮನಸ್ಸಾಕ್ಷಿ ಇವತ್ತು ಶುದ್ಧವಾಗಿದೆ, ಆ ಸರ್ಕಾರದ ಹಣವನ್ನ ಸರ್ಕಾರಿ ಅಧಿಕಾರಿಗಳು ಮೇಯಬಾರದು ಅಂತಿರ್ತಕ್ಕಂಥ ಒಂದು ವಿಚಾರ. ನಾನು ಬೇಕಾದಷ್ಟು ಬುದ್ಧಿವಂತ, ಎಷ್ಟು ಬೇಕಾದ್ರೂ ಲಪ್ಟಾಯಿಸಬಲ್ಲೆ, ನಾನು ಎಷ್ಟು ಕಷ್ಟಪಟ್ಟು ಈ ಒಂದು ಸ್ಥಿತಿಗೆ ಬಂದಿದ್ದೇನೆ, ಸುಮ್ಮನೆ ಬಂದ್ರೆ ಆದ್ರಿಂದ ನಾನು ಬೇಕಾದಾಗ ಲಪ್ಟಾಯಿಸ್ತೇನೆ ಅಂತಿರ್ತಕ್ಕಂಥ ಒಂದು
ದುಂಡಾವತಿಯ ತತ್ವಶಾಸ್ತ್ರವನ್ನೇ ಅವನು ಬಳಸಿಬಿಟ್ಟಿರ್ತಾನೆ. ಅದು ಒಂದು ಸ್ವಾಧೀನ ಇಚ್ಛೆ. ಅದನ್ನು ನಾವು ಸ್ವಾಧೀನ ಇಚ್ಛೆ ಅಂತ ತಿಳ್ಕೊಳ್ಬೇಕು. ಮತ್ತೆ ಅವನಿಗೆ ಅದರ ಬಗೆಯ ಆ ಪಾಪ ಸಂಬಂಧವಾದಂತಹ ಒಂದೇ ಒಂದು ಮಾನಸಿಕ ಯಾತ್ರೆ ಅವನಿಗೆ ಬರೋದೇ ಇಲ್ಲ. ಇಂತಿಂತವುಗಳೆಲ್ಲ ಇರುವಾಗ ನಾವು ಈ ಧರ್ಮವನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು? ನಾವು ಧರ್ಮಿಷ್ಠರಾಗಿ ಕೈ ಕಟ್ಕೊಂಡು ಸುಮ್ಮನೆ ಕೊಡ್ತಿರ್ಬೇಕು. ಹೇಗೆ ಭಗವಂತ ಬಾಯಿ ಕಟ್ಕೊಂಡು ಕೂತಿರ್ಬೇಕೇನು? ಅವರು ಬೇಕಾದ ಹಾಗೆ ಮಜಾ ಮಾಡ್ತಾ ಇರಬೇಕು. ನಾವು ಯಾಕೆ ಒಂದು ಕೈ ನೋಡಬಾರ್ದು? ನಮಗೂ ಕೂಡ ಸ್ವಾಧೀನ ಇಚ್ಛೆ ಇವೆ ಅಂತ ಇವರು ಕೂಡ ಮುಂದುವರೆದು ಏನೇನೋ ಹಾಳಾಗುವಂತಹ ಸಂದರ್ಭ ನೋಡಿ. ಎಷ್ಟು ಭಯಂಕರವಾಗಿದೆ, ಎಷ್ಟು ಇದನ್ನೆಲ್ಲ ನಾನು ಬಹಳ ಸ್ಥೂಲವಾಗಿ ಒಂದಿಷ್ಟು ಆ ಕಡೆ ಈ ಕಡೆ ಮಾಡಿ ಹೇಳಿಟ್ಟಿದ್ದೇನೆ. ಇದನ್ನ ಅತ್ಯಂತ ವ್ಯವಸ್ಥಿತವಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳೋಕೆ ಇದೆ. ಇದು ದೊಡ್ಡ ಸೈನ್ಸ್ ಅಂತ ಹೇಳ್ಬೋದು. ಮನಸ್ಸು ಮತ್ತು ಮನಸ್ಸಿಗೆ ಸಂಬಂಧಪಟ್ಟ ವ್ಯಾಪಾರ, ಇದಕ್ಕಿಂತ ದೊಡ್ಡ ಸೈನ್ಸ್ ಈ ಜಗತ್ತಿನಲ್ಲಿ ಇನ್ನೊಂದಿಲ್ಲ. ಭೌತಿಕ ಸೈನ್ಸ್ ಅಂತ ಹೇಳ್ತಕ್ಕಂಥದ್ದು ಹುಡುಗಾಟ. ಆದ್ರೆ ಈ ಮನೋವಿಜ್ಞಾನ ಅಂತ ಹೇಳ್ತಕ್ಕಂಥದ್ದು ಅದು ಭಗವದ್ ವಿಜ್ಞಾನ ಅಂತಿರುವ ಅಷ್ಟೇ ಸಮತೂಕದ್ದು. ಯಾಕಂದ್ರೆ ಈ ಮನೋವಿಜ್ಞಾನವನ್ನ ನಾವು ಸರಿಪಡಿಸಿಕೊಳ್ಳದ ಹೊರತು, ಸರಿಯಾಗಿ ಅರಿತುಕೊಳ್ಳದ ಹೊರತು ಆ ಭಗವಂತನ ಕುರಿತಾದಂತಹ ವಿಜ್ಞಾನವನ್ನ ವಿಶಿಷ್ಟ ರೂಪದ ಜ್ಞಾನವನ್ನು ಮಾಡಿಕೊಳ್ಳೋಕೆ ಸಾಧ್ಯವೇ ಆಗುವುದಿಲ್ಲ. ಆದ್ರಿಂದ ಇದೊಂದು ದೊಡ್ಡ ವಿಚಾರ ಅಂತ ನಾನು ಹೇಳಿದ್ದು. ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ವಿವರಿಸೋದಕ್ಕೆ ತುಂಬಾ ಸಮಯ ತಗೊಳ್ಳುತ್ತೆ. ವ್ಯವಸ್ಥೆ ನಾನು ಮುಂದುವರೆದಕ್ಕೆ ಸಾಧ್ಯವಿಲ್ಲ. ನಾನು ವ್ಯವಸ್ಥೆ ಮುಂದುವರೆದು ಮಾತ್ರಕ್ಕೆ ನೀವೆಲ್ಲ ಏನ್ ತಿಳ್ಕೋ ಸಾಧ್ಯ ಉಂಟು ಅಂತಂದ್ರೆ ಬಹುಶಃ ಇಷ್ಟೇ ಇರೋದು ಕಾಣುತ್ತೆ ಸಂಬಂಧಪಟ್ಟಂತ ವಿಷಯ ಅಂತ ತಿಳ್ಕೊಳ್ಳೋಕೆ ಸಾಧ್ಯವಿದೆ. ಇಲ್ಲ, ತುಂಬಾ ತಿಳ್ಕೊಳ್ಳೋಕಿದೆ ಅಂತ ತಿಳ್ಕೊಂಡು ಸಾಕು. ಶ್ರೀರಾಮಕೃಷ್ಣ ಮುಂದುವರಿಸ್ತಾ ಹೇಳ್ತಾರೆ, ಯಾರಿಗೆ ಭಗವಂತನ ಸಾಕ್ಷಾತ್ಕಾರ ಆಗಿದೆಯೋ ಅವರಿಗೆ ಮಾತ್ರ ಗೊತ್ತಿದೆ ಸ್ವಾಧೀನ ಇಚ್ಛೆ ಅಂತ ಇರುವಂತೆ ಕಾಣುತ್ತೆ ಅಷ್ಟೇ. ಆದರೆ ವಾಸ್ತವಿಕವಾಗಿ ಭಗವಂತ ಯಂತ್ರ ಮತ್ತು ಯಂತ್ರ ಚಾಲಕ ಮತ್ತು ಮನುಷ್ಯನ ಯಂತ್ರ ಅಂತ. 7 ಗಂಟೆ ಅಪರಾಹ್ನ 4 ಪಂಚವಟಿಗೆ ಗುಡಿಸಲಲ್ಲಿ ರಾಕಾಲ. ಇನ್ನು ಒಬ್ಬಿಬ್ಬರು ಭಕ್ತರು ಮಾಸ್ಟರ್ ಹಾಡ್ತಾ ಇದ್ದಂತಹ ಕೀರ್ತನೆಯನ್ನು ಕೇಳ್ತಾ ಇದ್ದಾರೆ. ರಾಕಾಲ ಕೀರ್ತನೆಯನ್ನು ಕೇಳಿ ಭಾವಾಭಿಷ್ಠನಾಗಿಬಿಟ್ಟಿದ್ದಾನೆ. ಸ್ವಲ್ಪ ಹೊತ್ತಾದ ಮೇಲೆ ಪರಮಹಂಸರು ಬಾಬುರಾಮ ಹಾಗೂ ಹರೀಶನೊಡನೆ ಪಂಚವಟಿಗೆ ಬಂದರು. ಈಗ ರಾಕಾಲ ಮಾಸ್ಟರ್ ಮಹಾಶಯ ಅಲ್ಲಿಗೆ ಬಂದಿದ್ದಾರೆ. ಉಳಿದವರು ಕೂಡ ಬರ್ತಾ ಇದ್ದಾರೆ. ಮುಂದೆ ಏನಾಗುತ್ತೆ ಅಂತ ಅನ್ನೋದನ್ನ ಮುಂದಿನ ಶನಿವಾರ ನೋಡೋಣ. ಪ್ರಿಯತಾ